ಈಗ ಕೂಡ ಬಿಲೀವರ್ಸ್ ವಾಯ್ಸ್ ಪ್ರತಿ ಶನಿವಾರ ನಾವು ಈ ಸಮಯದಲ್ಲಿ ಬಿಲೀವರ್ಸ್ ಕೇಳುವ ಪ್ರಶ್ನೆಗಳಿಗೆ ಇಲ್ಲ ಇವತ್ತು ಬಿಲೀವರ್ಸ್ಗೆ ಎಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ಯಾವ ರೀತಿ ಬೆಳೆಯೋದು, ಸ್ಪಿರಿಚುವಲ್ ಎಡಿಫಿಕೇಶನ್, ಸತ್ಯವು ಇವತ್ತು ಯಾವ ರೀತಿ ಅವ್ರನ್ನ ಬಿಡುಗಡೆ ಮಾಡ್ತಾ ಇದೆ, ಇಲ್ಲ ಸತ್ಯವನ್ನು ಧ್ಯಾನ ಮಾಡ್ತಾ ಇದ್ದೀನಿ ಆದರೆ ಅದರ ಫಲವನ್ನು ತೃಪ್ತಿಯಾಗಿ ಪರಿಪೂರ್ಣವಾಗಿ ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನುವ ಅಂಥ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಇವತ್ತು ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಾವು ಆ ಪ್ರಕಟಣೆಯನ್ನು ಹೊಂದಿಕೊಂಡು ಅದರ ಮೂಲಕ ಇವತ್ತು ಅನೇಕ ಸಾಕ್ಷಿಗಳು ಬರ್ತಾ ಇರೋದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ಈಗ ಕೂಡ ಪ್ರತಿಯೊಬ್ಬರು ನೀವು ಜಾಯ್ನ್ ಆಗಿರೋರು ಹಾಯ್ ಅಂತ ಮೆಸೇಜ್ ಮಾಡಿ ನನಗೆ ಗೊತ್ತಾಗಲಿ ಯಾರ್ಯಾರು ಎಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ. ವಿಶೇಷವಾಗಿ ಯಾರಾದರೂ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ನಿಮ್ಮ ಹೆಸರು, ನೀವು ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋದು ಕೂಡ ಕಮೆಂಟಲ್ಲಿ ಹಾಕಿ. ಪ್ರೈಸ್ ದಿ ಲಾರ್ಡ್, ಗ್ಲೋರಿ ಟು ಗಾಡ್, ಥ್ಯಾಂಕ್ ಯು ಜೀಸಸ್. ಅದೇ ರೀತಿ ಜಾಯ್ನ್ ಆಗೋರು ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆಯಾ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿ. ಲೆಟ್ ಮಿ ಆಲ್ಸೋ ಶೇರ್. Glory to God. Thank you, Jesus. Praise you, Lord. Praise you, Father. Glory to God. Glory to God. Glory to God. Glory, 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 glory. Thank you, Father. Praise you, Lord. ಜಾಯ್ನ್ ಆಗಿರೋರು ಕೂಡ ನೀವು ನಿಮ್ಮ ಗ್ರೂಪ್ಸ್ ಕಾಂಟ್ಯಾಕ್ಟ್ಸ್ ಕೂಡ ಈ ಲಿಂಕ್ನ ಶೇರ್ ಮಾಡಿ. ಇವತ್ತು ಒಂದು ಮುಖ್ಯವಾದ ಇವತ್ತು ಕಾಮನ್ ಆಗಿ ಜನರಲ್ ಆಗಿ ಎಲ್ಲ ವಿಶ್ವಾಸಿಗಳ ಜೀವಿತದಲ್ಲಿರುವ ಒಂದು ಸಮಸ್ಯೆದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದನ್ನು ಹೇಗೆ ದೇವರ ವಾಕ್ಯದ ಮೂಲಕ ಅದರ ಫಲವನ್ನು ಅನುಭವಿಸೋದು, ವಾಕ್ಯವನ್ನು ಹೇಗೆ ಕೆಲಸ ಮಾಡಿಸೋದು ಅನ್ನುವ ವಿಷಯವನ್ನು ಇವತ್ತು ನಾವು ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ಆಗಿ ಅದನ್ನು ನಾವು ಇವತ್ತು ಕೇಳಿ ಅದರಂತೆ ಅದರ ಫಲವನ್ನು ಅನುಭವಿಸೋಣ. ಯೇಸುವಿನ ನಾಮದಲ್ಲಿ ಜಾಯ್ನ್ ಆಗಿರುವ ಒಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ. ಬ್ಲೆಸ್ ಯು ಆಲ್. ಲೆಟ್ಸ್ ಗಿವ್ ಸಮ್ ಟೈಮ್ ಫಾರ್ ಅದರ್ಸ್. ಜಾಯ್ನ್ ಆಗಿರುವವರು ಒಬ್ಬೊಬ್ಬರು ನೀವು ಮೆಸೇಜ್ ಮಾಡಿ. Right, Renu, Sister Rekha, Brother Barmu, Sister Sangeeta, blessings to you. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಜಾಯ್ನ್ ಆಗೋರು ಒಬ್ಬೊಬ್ಬರು ಹಾಯ್ ಅಂತ ಟೈಪ್ ಮಾಡಿ. ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ, ಆಡಿಯೋ ವಿಡಿಯೋ ಕ್ಲಿಯರ್ ಅಂತ ಟೈಪ್ ಮಾಡಿ. Glory to God. Thank you, Jesus. Presence. Glory, glory, glory to God. Thank you, Father. ವೆಲ್ಕಮ್. ನಿಮ್ಮ ಗ್ರೂಪ್ಸ್, ಬೇರೆ ಗ್ರೂಪ್ಸಲ್ಲಿ ಕೂಡ ನೀವು ಅದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಶೇರ್ ಮಾಡುವಾಗ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ಕಾರ್ಯವನ್ನು ದೇವರು ನಿಮ್ಮ ಮೂಲಕ ಮಾಡ್ತಾಯಿದೆ. ಇವತ್ತು ಅನೇಕರು ನೀವು ಶೇರ್ ಮಾಡೋದ್ರ ಮೂಲಕ ಇಂಥ ಒಂದು ಅವಕಾಶ ಅವರಿಗೆ ದೇವರ ವಾಕ್ಯವನ್ನು ನೋಡಿ ಆ ವಾಕ್ಯದ ಫಲವನ್ನು ಅವರು ಅನುಭವಿಸುವಂತೆ ಇವತ್ತು ದೇವರು ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಬ್ಲೆಸ್ಸಿಂಗ್ಸ್. ಹ್ಯಾರಿ, ಬ್ಲೆಸ್ಸಿಂಗ್ಸ್ ಟು ಯು. ಸಿಸ್ಟರ್ ದೀಪಾ, ಬ್ಲೆಸ್ಸಿಂಗ್ಸ್. ಸಿಸ್ಟರ್ ಸಂಗೀತಾ, ಬ್ಲೆಸ್ಸಿಂಗ್ಸ್. ಗಾಡ್ ಬ್ಲೆಸ್ ಯು. ಬ್ರದರ್ ನಿತಿನ್, ಗಾಡ್ ಬ್ಲೆಸ್ ಯು. ವೆಲ್ಕಮ್. ಆಲ್ ರೈಟ್. Glory to God. Blessings. Thank you, Father. Thank you, Jesus. ಅಪ್ಪ, ಇವತ್ತು ಕೂಡ ನೀವು ಪವಿತ್ರಾತ್ಮನ ಮಾತಿಗೆ ಈ ಶರೀರದ ಮೂಲಕ ಶಬ್ದ ಕೊಡುವಂತೆ ಮಾಡಿದಕ್ಕೋಸ್ಕರ ಸ್ತೋತ್ರ. ನಿನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಕೇಳುವ ಪ್ರತಿಯೊಂದು ಹೃದಯದಲ್ಲೂ ಈ ವಾಕ್ಯದ ಬಲ ಸಾಮರ್ಥ್ಯ ಹಾಗೆ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಕೇಳುವ ಒಂದೊಂದು ಹೃದಯದಲ್ಲೂ
ಇವತ್ತು ಈ ಸತ್ಯ ಹಾಗೆ ಮಾಂಸವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ಸತ್ಯವು ಜೀವವಾಗಿ ಅವರ ಜೀವನದಲ್ಲಿ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅವರ ಜೀವನದಲ್ಲಿ ಹಾಗೆ ಎಂಥ ನಿನ್ನ ಉದ್ದೇಶದ ಪ್ರಕಾರ ಎಂಥ ಕಾರ್ಯಗಳನ್ನು ನೆರವೇರಿಸಿದಿರೋ ಅದನ್ನು ಅನುಭವಿಸುವ ಒಂದು ಅನುಭವವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಜೀಸಸ್. ಬ್ಲೆಸ್ಸಿಂಗ್ಸ್. ಇವತ್ತು ನಾವು ದೇ ಆರ್ ಸೇಯಿಂಗ್ ದರ್ ಇಸ್ ಅ ಬ್ಯಾಕ್ಗ್ರೌಂಡ್ ನಾಯ್ಸ್. ಮೇ ಬಿ ಫ್ಯಾನ್, ಯು ಕ್ಯಾನ್ ಟರ್ನ್ ಆಫ್ ದಿಸ್ ಫ್ಯಾನ್. ಇದನ್ನೆಲ್ಲ Glory to God. Hallelujah. You can turn off both the fans. Glory to God. Hallelujah. Presence. All right. ಇವತ್ತು ನಾವು ಧ್ಯಾನ ಮಾಡೋಕ್ಕಿರುವ ಸಬ್ಜೆಕ್ಟ್ ಏನಂದರೆ ವೈ ಆರ್ ಬಿಲೀವರ್ಸ್ ನಾಟ್ ಗೆಟಿಂಗ್ ಹೀಲ್ಡ್. ಅಂದರೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಸತ್ಯದಲ್ಲಿ ನಡೆಯುವ ನನಗೆ ಯಾಕೆ ಪರ್ಟಿಕ್ಯುಲರಾಗಿ ಇವತ್ತು ಹೀಲಿಂಗ್ ಬಗ್ಗೆ ದೇವರು ನಡೆಸ್ತಾ ಇರೋದರಿಂದ ಇವತ್ತು ಟೈಟಲ್ ಏನಂದರೆ ವಿಶ್ವಾಸಿಗೆ ಅವರ ನಂಬಿಕೆಯಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವುದಕ್ಕೆ ಕಾರಣವೇನು, ಆಮೇಲೆ ಅದಕ್ಕೆ ಏನು ಮಾಡಬೇಕು. ಇವತ್ತು ಆಸ್ ಅ ಬಿಲೀವರ್ ಹೌ ಡು ಐ ಎಕ್ಸ್ಪೀರಿಯನ್ಸ್ ಹೀಲಿಂಗ್ ಇನ್ ಮೈ ಬಾಡಿ. ಈ ಒಂದಿಷ್ಟು ವಿಷಯಗಳನ್ನ ಇವತ್ತು ಹೇಳುವಾಗ ತುಂಬ ಗಮನದಿಂದ ಕೇಳಿ. ಸ್ವಸ್ಥತೆ, ಆರೋಗ್ಯ, ಗುಣಪಡಿಸುವ ಕಾರ್ಯ ಇವತ್ತು ಆ್ಯಕ್ಚುಲಿ ಯೇಸು ಕ್ರಿಸ್ತನ ಆತನ ಗಾಯದಿಂದ ನಾವು ಗುಣ ಹೊಂದಿದ್ದೀವಿ ಅಂತ ವಾಕ್ಯ ಹೇಳ್ತಾ ಇದೆ. ಆದರೆ ಆ ಸ್ವಸ್ಥತೆ ಇವತ್ತು ನಮ್ಮ ಶರೀರದಲ್ಲಿ ಹಾಗೆ ನಂಬಿಕೆಯಿಂದ ಅನುಭವಿಸೋಕ್ಕಾಗ್ತಾ ಇದೆಯಾ? ನಾವು ಗುಣ ಹೊಂದಿದ್ದೀವ, ಆರೋಗ್ಯವಾಗಿದ್ದೀವ? ಸೊ ಪರ್ಟಿಕ್ಯುಲರ್ಲಾಗಿ ಯಾಕೆ ರಕ್ಷಣೆ ಹೊಂದದೇ ಇರೋರಿಗೆ ಬೇಗ ಅದ್ಭುತ ನಡೀತಾ ಇದೆ, ಹೀಲಿಂಗ್ ಆಗ್ತಾ ಇದೆ, ಆದರೆ ವಿಶ್ವಾಸಿಯಾಗಿರುವ ನಮಗೆ ಯಾಕೆ ಅಷ್ಟು ಬೇಗ ಹೀಲಿಂಗ್ ಆಗ್ತಾ ಇಲ್ಲ? ಸೊ ಇಂಥ ಪ್ರಶ್ನೆಗಳಿಗೆ ಇವತ್ತು ಐ ವಿಲ್ ಟ್ರೈ ಟು ಆನ್ಸರ್. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಇವತ್ತು ಸ್ವಸ್ಥತೆ ಬಗ್ಗೆ ಹೇಳೋದ್ರಿಂದ ಇವತ್ತು ನಾನು ಮಾತಾಡ್ತಾ ಇರುವಾಗಲೇ ಇವತ್ತು ಅನೇಕರು ನಿಮ್ಮ ಶರೀರದಲ್ಲಿ ಪರಿಪೂರ್ಣದ ಸ್ವಸ್ಥತೆಯನ್ನು ನೀವು ಅನುಭವಿಸ್ಬೋದು. ಅದು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆಗಲಿ, ಇವತ್ತು ಆ ಸ್ವಸ್ಥತೆಯ ಆತ್ಮ ಬಲವಾಗಿ ಪ್ರಕಟವಾಗ್ತಾ ಇರೋದ್ರಿಂದ ಆ ಸ್ವಸ್ಥತೆಯ ಅಭಿಷೇಕ, ಆ ಸ್ವಸ್ಥತೆಯ ಆತ್ಮ, ಆರೋಗ್ಯದ ಆತ್ಮ, ಗುಣಪಡಿಸುವ ಆತ್ಮ ಇವತ್ತು ಬಲವಾಗಿ ನಿಮ್ಮಲ್ಲಿ ರಿಲೀಸ್ ಆಗ್ತಾ ಇದೆ. ಇವತ್ತು ಬರುವ ಒಂದೊಂದು ಮಾತು ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನೀವು ಇದು ಎಂಡ್ ಮುಗಿಯೋ ತನಕ ನೀವು ಕೇಳ್ತಾ ಇರೋದಾದರೆ, ನೀವು ಕೇಳುವಾಗಲೇ ಈ ವಾಕ್ಯವು, ಈ ಮಾತು ಆತ್ಮವಾಗಿಯೂ ಜೀವವಾಗಿಯೂ ಇದರ ಬಲವನ್ನು ನಿಮ್ಮ ಶರೀರದಲ್ಲಿ ಪ್ರಕಟಪಡಿಸಿ ಈ ದಿನ ನಿಮ್ಮ ಎಲ್ಲ ಕಾಯಿಲೆ, ರೋಗ, ನೋವಿಂದ ಬಿಡುಗಡೆ ಆಗಿ ಪರಿಪೂರ್ಣದ ಸ್ವಸ್ಥತೆಯಲ್ಲಿ ನೀವು ಇರುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಟಿಕ್ಯುಲರ್ ಆಗಿ ಶರೀರದಲ್ಲಿ ಹೀಲಿಂಗ್ ಬೇಕು, ಒಂದು ಸ್ವಸ್ಥತೆ ಬೇಕು ಅಂತ ಎದುರು ನೋಡ್ತಾ ಇದ್ದೀರೋ, ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಎಲ್ಲ ಇವತ್ತು ದೇವರು ಯಾವ ರೀತಿ, ಅದು ಏನು ನೇಮ, ಪರ್ಟಿಕ್ಯುಲರ್ ಆಗಿ ಯಾಕೆ ನನಗೆ ಅಂಥ ಒಂದು ಸ್ವಸ್ಥತೆ ಇಮಿಡಿಯೇಟಾಗಿ ಬರ್ತಾ ಇಲ್ಲ, ಅದಕ್ಕೇನು ತಡೆ, ಅದನ್ನು ಹೇಗೆ ಈಗ ಸ್ವಸ್ಥತೆಯನ್ನು ಅನುಭವಿಸೋದು ಅನ್ನುವ ಪ್ರಿನ್ಸಿಪಲ್ಸ್ನ ವಾಕ್ಯದಿಂದ ನಾನು ಎಕ್ಸ್ಪ್ಲೇನ್ ಮಾಡುವಾಗ ತುಂಬ ಗಮನದಿಂದ ಕೇಳಿ. ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ಬರುವ ಹೀಲಿಂಗ್, ಮಿರಕಲ್, ಸೈನ್ಸ್, ವಂಡರ್ಸ್ಗಿಂತ ಸತ್ಯವನ್ನು ಕೇಳುವಾಗಲೇ ಅವರ ಜೀವಿತದ ಅದ್ಭುತಗಳು ನಡೀತಾ ಇರುವ ಸಾಕ್ಷಿಗಳನ್ನು ನಾವು ಹೆಚ್ಚಾಗಿ ಕೇಳ್ತಾ ಬರ್ತಾ ಇದ್ವಿ ಈ ದಿನಗಳಲ್ಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಲೆಟ್ಸ್ ಗೆಟ್ ಟು ದಿಸ್. ಸೊ ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ ಕ್ವೆಶ್ಚನ್, ಯೇಸುವನ್ನು ಅರಿದೇ ಇರುವ ಜನರು ಯೇಸು ಬಗ್ಗೆ ಕೇಳಿದ ಕೂಡಲೇ ಒಂದು ಅದ್ಭುತ ನಡೀತಾ ಇದೆ, ಸ್ವಸ್ಥತೆ ನಡೀತಾ ಇದೆ. ಆದರೆ ಅವ್ರಿಗೆ ನಡೆಯುವ ಅದ್ಭುತಗಳು ಒಂದು 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು. ಒಂದು ವಿಶ್ವಾಸಿಗೆ ಅವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಸ್ವಸ್ಥತೆ ಬರ್ತಾ ಇಲ್ಲ. ಯಾಕೆ?
ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಫಂಡಮೆಂಟಲ್ ಕ್ವೆಶ್ಚನ್ ಆ್ಯಂಡ್ ದೆನ್ ಬೈಬಲಲ್ಲಿ ಯೇಸು ಯಾವ ರೀತಿ ಎಲ್ಲ ಸ್ವಸ್ಥತೆ ಮಾಡಿದ್ರು, ಇದು ಏನಾದರೂ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಇದೆಯಾ, ಈ ರೀತಿಯೇ ಯೇಸು ಸ್ವಸ್ಥತೆ ಆಗೋದು, ಇಲ್ಲ ಈ ರೀತಿ ಮಾಡಿದ್ರೇ ಸ್ವಸ್ಥತೆ ಬರೋದು ಅನ್ನೋದು, ಇದನ್ನೆಲ್ಲ ವಿವರಿಸ್ತೀನಿ. ತುಂಬ ಗಮನದಿಂದ ಕೇಳಿ. ಪರ್ಟಿಕ್ಯುಲರ್ ಆಗಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ, ಕಾಯಿಲೆದಲ್ಲಿದ್ದರೆ, ರೋಗದಲ್ಲಿದ್ದರೆ ಅಂಥವ್ರಿಗೆ ಈ ಲಿಂಕ್ನ ಶೇರ್ ಮಾಡಿ. ಮಿಸ್ ಮಾಡಿದೆ. ಇವತ್ತು 100% ನಾನು ಕನ್ವಿನ್ಸ್ ಆಗಿದ್ದೀನಿ, ಯಾಕಂದರೆ ಮಾತಾಡ್ತಾ ಇರೋದು ನಾನಲ್ಲ, ನಾನು ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡೋನಷ್ಟೇ. ಅದರಿಂದ ಆ ಮಾತು ಇವತ್ತು ಕೇಳುವ ಪ್ರತಿಯೊಬ್ಬರನ್ನು ನಿಮ್ಮೆಲ್ಲ ಕಾಯಿಲೆ, ರೋಗ, ನೋವಿನಿಂದ ಈ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುವ ಹೇಳುವ ವಾಕ್ಯದ ಪ್ರಕಾರ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಇವತ್ತು ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆಯನ್ನು ನೀವು ಅನುಭವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಆಲ್ ರೈಟ್. ಈಗ ಕೂಡ ಅನೇಕ ಸರಿ ಫಸ್ಟ್ ಥಿಂಗ್ ಇಸ್ ವಿಲ್ ಸಿ ಯಾವ ರೀತಿಯೆಲ್ಲ ಹೀಲಿಂಗ್ ನಡೀತು ಅಂತ ನಾವು ನೋಡೋದಾದರೆ, ಜೀಸಸ್ ಹೀಲಿಂಗ್ಸ್ ಎಲ್ಲ ನಾವು ನೋಡೋದಾದರೆ, he never healed in a very specific ಒಂದೇ ಪ್ಯಾಟರ್ನ್ ಪ್ರಕಾರ ಅವರು ಹೀಲಿಂಗ್ ಮಾಡಿಲ್ಲ. ಸೊ ಒಂದು ಸರಿ ಅಧಿಕಾರದಿಂದ ಒಂದು ಮಾತನ್ನು ಹೇಳ್ತಾರೆ, ಸ್ವಸ್ಥತೆ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೆಂಚುರಿಯನ್, ಅವನ ಮಗನ ಕೆಲಸದವನು ಹುಷಾರಿಲ್ಲದೆ ಇರುವಾಗ, ನೀವು ಬರೋ ಅವಶ್ಯಕತೆ ಇಲ್ಲ, ಒಂದು ಮಾತು ಹೇಳಿ ನನ್ನ ಕೆಲಸದವನು ಸ್ವಸ್ಥತೆ ಆಗ್ತಾನೆ. ಸೊ ಒಂದು ಮಾತನ್ನು ಹೇಳಿ ಯೇಸು ಸ್ವಸ್ಥತೆ ಮಾಡಿಸಿದ್ರು. ಇನ್ನೊಂದು ಕಡೆ ಕುಷ್ಠರೋಗಿನ ಮುಟ್ಟಿದ ಕೂಡಲೇ ಅವನ ಸ್ವಸ್ಥತೆ ಆದ. ಅಂದರೆ ಮುಟ್ಟುವುದರ ಮೂಲಕ ಯೇಸು ಸ್ವಸ್ಥತೆ ಪಡಿಸಿದ್ರು. ಯೇಸು ಮುಟ್ಟುವುದಲ್ಲ, ಯೇಸುನ ಬಂದು ಒಬ್ಬರು ಮುಟ್ಟಿದ ಕೂಡಲೇ ಅಲ್ಲಿ ಸ್ವಸ್ಥತೆ ಆಯಿತು. ಸೊ ಅಂದರೆ ಯೇಸು ಮಾತ್ರ ಮುಟ್ಟುವುದಲ್ಲ, ಯೇಸುವನ್ನು ಮುಟ್ಟಿದ್ರವ್ರು ಕೂಡ ಸ್ವಸ್ಥತೆ ಆದರು. ಇನ್ನೊಂದು ರೀತಿಯಲ್ಲಿ ಕಾಯಿಲೆ ಇರೋರಿಗೆ ಆ ಶರೀರದಲ್ಲಿ ಅಶುದ್ಧ ಆತ್ಮ ಇರುವುದನ್ನು ಕಂಡು ಅದರ ಮೂಲಕ ಈ ಕಾಯಿಲೆ ಉಂಟಾಗಿದೆ ಅಂತ ಹೇಳಿ ಆ ಅಶುದ್ಧ ಆತ್ಮವನ್ನು ಓಡಿಸಿದ ಕೂಡಲೇ ಆ ವ್ಯಕ್ತಿಗೆ ಪರಿಪೂರ್ಣ ಗುಣವಾಯಿತು. ಸೊ ಆ ರೀತಿ ಒಂದೊಂದು ಜಾಗದಲ್ಲೂ ದೇವರು, ಯೇಸು ಡಿಫ್ರೆಂಟ್ ಪ್ಯಾಟರ್ನ್ಸ್, ಬೇರೆ ಬೇರೆ ರೀತಿಯಲ್ಲಿ ಸ್ವಸ್ಥತೆಯನ್ನು ಮಾಡಿದ್ದಾರೆ. ಇನ್ನೊಂದು ಥ್ರೂ ಪ್ರಾಫಿಟಿಕ್ ಆ್ಯಕ್ಟ್ಸ್, ಅಂದರೆ ದೇವರು ಪವಿತ್ರಾತ್ಮನ ಇನ್ಸ್ಪಿರೇಷನ್ ಮೂಲಕ ಒಂದು ಕ್ರಿಯೆಯನ್ನು ಮಾಡಿ, ಉದಾಹರಣೆಗೆ ಒಬ್ಬನಿಗೆ ಕಣ್ಣು ಕಾಣೋದಿಲ್ಲ, ಮಣ್ಣಲ್ಲಿ ಎಂಜಿನಲ್ಲಿ ನಾವು ಊದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದನ್ನು ತೆಗೆದು ಕಣ್ಣಿಗೆ ಹಚ್ತಾರೆ. ಸೊ ಇದಿಸ್ ಪ್ರಾಫಿಟಿಕ್ ಆ್ಯಕ್ಟ್. ಸೊ ಈ ರೀತಿ ಸ್ವಸ್ಥತೆ ಪಡಿಸಿದ್ರು. ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಕೈಗಳನ್ನು ಇಟ್ಟು ಪ್ರೇಯರ್ ಮಾಡುವಾಗ ಸ್ವಸ್ಥತೆ ಆಗುತ್ತೆ ಅಂತ. ಇನ್ನೊಂದು, ಯಾರು ಕಾಯಿಲೆದಲ್ಲಿದ್ದಾರೋ ಅವರ ನಂಬಿಕೆಯಿಂದನೇ ಸ್ವಸ್ಥತೆಯನ್ನು ಅನುಭವಿಸುವ ಕಾರ್ಯ ನೋಡ್ಬೋದು. ಫಾರ್ ಎಕ್ಸಾಂಪಲ್, ದ 12 years ಇಶ್ಯೂ ಆಫ್ ಬ್ಲಡ್, ಒಂದು ಸ್ತ್ರೀ 12 ವರ್ಷ ಇಶ್ಯೂ ಆಫ್ ಬ್ಲಡ್, ಆ ಸಮಸ್ಯೆದಲ್ಲಿ ಇದ್ದವಳು ಯಾವ ರೀತಿ ಅವ್ರ ನಂಬಿಕೆಯಿಂದ ಅವ್ರು ಬಿಡುಗಡೆ ಆದರು, ಆ ನಂಬಿಕೆಯಿಂದ ಸ್ವಸ್ಥತೆ ಆದರು ಅಂತ ಆ ಕಾರ್ಯವನ್ನು ನೋಡೋಕ್ಕೆ ಸಾಧ್ಯ. ಸೊ ಅಂದರೆ ಅವರ ಫೇತ್ ಹೆಂಗೆ ಅವ್ರನ್ನ ಬಿಡುಗಡೆ ಮಾಡ್ತು ಅಂತ. ಇನ್ನೊಂದು ರೀತಿ ನೋಡಿದ್ರೆ, ಯಾರೋ ಒಬ್ರಿಗೆ ಕಾಯಿಲೆ ಆದರೆ ಇನ್ನೊಬ್ಬರು ಅವ್ರಿಗೋಸ್ಕರ ನಂಬಿಕೆಯಿಂದ ಮಾಡಿದ ಕಾರ್ಯ. ಉದಾಹರಣೆಗೆ, ಒಬ್ಬ ಪ್ಯಾರಲೈಸ್ ಆಗಿದ್ದಾನೆ, ಒಂದು 4 ಫ್ರೆಂಡ್ಸ್ ಅವ್ರನ್ನ ಇನ್ನು ಸ್ಟ್ರಕ್ಚರಲ್ಲಿ ಅವ್ರು ಹಂಗೆ ಕಾಟ್ ಸಮೇತ ಎತ್ಕೊಂಡ್ಬಂದು ಮನೆ ಒಳಗಡೆ ಕೂಡ ಹೋಗೋಕ್ಕೆ ಜಾಗ ಇಲ್ಲ, ಆದ್ದರಿಂದ ರೂಫ್ನೇ ಓಪನ್ ಮಾಡಿ ಕೆಳಗಡೆ ಇಳಿಸಿದ್ರು. ಅಂದರೆ ಆ ವ್ಯಕ್ತಿಗೆ ಸ್ವಸ್ಥತೆ ಆಗಬೇಕು ಅಂತ ಅವ್ರ ಫ್ರೆಂಡ್ಸ್ಗೆ ಇದ್ದ ನಂಬಿಕೆಯ ಮೂಲಕ ಅವ್ರಿಗೆ ಬಿಡುಗಡೆ ಆಯಿತು. ಇನ್ನೊಂದು ಕಡೆ ಪವಿತ್ರಾತ್ಮನ ಬಲವಾಗಿ ಅವರ ಮಹಿಮೆಯನ್ನು ಪ್ರಕಟಿಸುವ ರೀತಿಯಲ್ಲಿ ಸ್ವಸ್ಥತೆ ನಡೆದಿದೆ. ಸೊ ಫಾರ್ ಎಕ್ಸಾಂಪಲ್, Luke 5:17 ದ ಪವರ್ ಆಫ್ ದ ಲಾರ್ಡ್ ವಾಸ್ ಪ್ರೆಸೆಂಟ್ ಟು ಹೀಲ್ ದೆಮ್, ಅಂದರೆ ದೇವರ ಬಲ ಅವ್ರನ್ನ ಗುಣಪಡಿಸುವುದಕ್ಕೆ ಅಲ್ಲಿತ್ತು ಅಂತ ಹೇಳ್ತಾ ಇದೆ. ಇನ್ನೊಂದು, ಔಟ್ ಆಫ್ ಕಂಪ್ಯಾಷನ್, ಕನಿಕರವನ್ನು ತೋರಿಸಿ, ಅವರ ಮನಸ್ಸು ಔಟ್ ಆಫ್ ಪಿಟಿ, ಔಟ್ ಆಫ್ ಕಂಪ್ಯಾಷನ್, ಈ ಥರ ಇರೋದನ್ನ ನೋಡೋಕ್ಕಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಯೇಸು ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು. ಇನ್ನೊಂದಷ್ಟು ಕಾರ್ಯ, ಇದು ಪಾಪದ ನಿಮಿತ್ತವಾಗಿ
ಇಲ್ಲ ಒಂದು ಕ್ಷಮಿಸಿದ ಕ್ಷಮಾಪಣೆ ಮಾಡೋಕ್ಕಾಗದೇ ಇರುವ ಕಾರಣದಿಂದ ಒಂದು ಕಾಯಿಲೆ ಬಂದು ಅದರಿಂದ ಅದರಿಂದ ಬಿಡುಗಡೆ ಆಗುವಾಗ ಕಾಯಿಲೆ ಬಿಡುಗಡೆ ಆಗೋದನ್ನು ನೋಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಕಾಮನ್ ಆಗಿ ಇವತ್ತು ವಿಶ್ವಾಸವಾಗಿರುವ ನಮಗೆ ದ ವೆರಿ ಪ್ರಿಡಾಮಿನೆಂಟ್ ಸೋರ್ಸ್ ಆಫ್ ಹೀಲಿಂಗ್ ಯಾವುದಂದರೆ ದೇವರ ವಾಕ್ಯವಾಗಿದೆ. ಇವತ್ತು ನಾನು ಅನೇಕ ಕಾರ್ಯಗಳನ್ನ ಹೇಳಿದೆ. ಈಗ ಲೆಟ್ ಮೀ ಯಾವ್ಯಾವ ರೀತಿಯಲ್ಲೆಲ್ಲ ಯೇಸು ಸ್ವಸ್ಥತೆ ಪಡಿಸಿದ್ರು ಅಂತ. ನಾವು ಔಟ್ ಆಫ್ ದ್ಯಾಟ್ ಲೆಟ್ ಮೀ ಆನ್ಸರ್ ದ ಫಸ್ಟ್ ಕ್ವೆಶ್ಚನ್. ಯಾಕೆ ಇವತ್ತು ರಕ್ಷಣೆ ಹೊಂದದೇ ಇರೋರಿಗೆ ಸ್ವಸ್ಥತೆಗೆ ಪ್ರೇಯರ್ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಬಿಡುಗಡೆ ಆಗ್ತಾ ಇದೆ, ಆದರೆ ರಕ್ಷಣೆ ಹೊಂದದೇ ಇರೋರಿಗೆ ಅಷ್ಟೊಂದು ಬೇಗ ಬಿಡುಗಡೆಯನ್ನು ನೋಡ್ತಾ ಇಲ್ಲ. ಯಾಕೆ? ಲೆಟ್ ಮಿ ಟೆಲ್ ಯು. ದೇವರು ಇವತ್ತು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಹೀಲಿಂಗ್, ನನ್ನ ಉದಾಹರಣೆಗಳು ಎಲ್ಲವೂ ಹೀಲಿಂಗ್ ಸಂಬಂಧಪಟ್ಟದಾಗಿರುತ್ತೆ. ಆದ್ದರಿಂದ ದ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್. ಬೇರೆ ಯಾವ್ಯಾವ ಅಗತ್ಯಗಳು, ಯಾವ್ಯಾವ ರಿಕ್ವೆಸ್ಟು, ನಿಮ್ಗೆ ಏನು ಕಾರ್ಯಗಳಾಗಬೇಕೋ ಅದಕ್ಕೆ ಈ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡ್ಬೋದು. ಸೊ ದೇವರು ಏನೇ ಕಾರ್ಯ ಮಾಡಿದ್ರು, ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಗೆ ತಿಳಿಯಬೇಕು, ನಾನೇ ನಿನ್ನ ಸೋರ್ಸ್, ನಾನೇ ನಿನ್ನ ಮೂಲ, ನಾನೇ ನಿನ್ನ ಆಧಾರ, ನಾನೇ ನಿನಗೆ ಎಲ್ಲ. ಅದರಿಂದ ನೀನು ಎಂದೆಂದಿಗೂ ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ, ನಾವು ಎಂದಿಗೂ ನಿರಂತರವಾಗಿ ನಿತ್ಯವಾಗಿ ನಾವು ಒಂದಾಗಿರುವ ರೀತಿಯಲ್ಲಿ ನಾನು ಡಿಸೈನ್ ಮಾಡಿದ್ದು. ಅದು ಪಾಪದ ನಿಮಿತ್ತವಾಗಿ ನಾವು ಸೆಪ್ರೇಟ್ ಆಗಿಬಿಟ್ವಿ. ಆದ್ದರಿಂದ ಮತ್ತೆ ನಿನ್ನನ್ನು ರಿಕನ್ಸೈಲ್ ಮಾಡಿ ಮತ್ತೆ ನನ್ನ ಬಳಿಯಲ್ಲಿ ಸೇರಿಸಿಕೊಂಡು ನಿನ್ನಲ್ಲಿ ನಾನು, ನನ್ನಲ್ಲಿ ನೀನು, ನಾವು ಒಂದಾಗಿ ಎಂದೆಂದಿಗೂ ಇರುವಂತೆ ಇದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳುವ ಒಂದು ಕಾರ್ಯ, ಮಾಡುವ ಒಂದು ಕಾರ್ಯನೇ ಹೀಲಿಂಗ್. ಸೊ ಆದ್ದರಿಂದ ಅದಕ್ಕೆ ಯೇಸುವನ್ನು ಅರಿದೇ ಇರೋರಿಗೆ ಒಂದು ಮಾತನ್ನು ಹೇಳುವಾಗ ಅವ್ರಿಗೆ ಅದ್ಭುತ ನಡೆದ ಕೂಡಲೇ ಅವ್ರಿಗೆ ಯೇಸು ಸ್ವಸ್ಥತೆ ಕೊಟ್ಟರು ಅಂತ ನಂಬಿಕೆಯಿಂದ ದೇವರ ಬಳಿಗೆ ಬಂದು ದೇವರನ್ನು ಇನ್ನೂ ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ ಆತನ ಪ್ರೀತಿಯನ್ನು ಅನುಭವಿಸಿ ನಿತ್ಯವಾಗಿ ಆತನನ್ನೇ ಆರಾಧನೆ ಮಾಡ್ತಾ, ಕೊಂಡಾಡುತ್ತಾ, ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯವನ್ನು ಸಾಕ್ಷಿಯಾಗಿ ಇನ್ನೊಬ್ಬರಿಗೆ ಹೇಳಿ, ಯಾರು ಯೇಸುವಲ್ಲಿ ಇಲ್ವೋ ಅವ್ರಿಗೆ ಕೂಡ ತಿಳಿಸಿ ಇದರ ಮೂಲಕ ದೇವರ ನಾಮ ಮಹಿಮೆಪಟ್ಟು ಆ ವ್ಯಕ್ತಿ ಕೂಡ ಯೇಸುವನ್ನು ಅನುಭವಿಸಿ ಎಂದೆಂದಿಗೂ ತಂದೆ ಆದ ದೇವರ ಜೊತೆ ಆ ಅನ್ಯೂನ್ಯತೆಯಲ್ಲಿ ಎಂದೆಂದಿಗೂ ಇರುವುದೇ ಈ ಉದ್ದೇಶ. ಸೊ ಅದರಿಂದನೇ ಹೌ ಇಸ್ ಈಗ ರಕ್ಷಣೆ ಹೊಂದದೇ ಇರೋರು ಅದ್ಭುತ ಹೊಂದುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಅಂದರೆ ಇಟ್ ಈಸ್ ಔಟ್ ಆಫ್ ಕಂಪ್ಯಾಷನ್. ಆದರೆ ಅವ್ರಿಗೆ ಸತ್ಯ ಗೊತ್ತಿರಲ್ಲ, ಸ್ಪಿರಿಚುವಲ್ ಮೆಚುರಿಟಿ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿರಲ್ಲ, ದೇವರ ಆತ್ಮ ಬಗ್ಗೆ ಗೊತ್ತಿರಲ್ಲ, ಆದರೂ ಅವ್ರಿಗೆ ಗುಣ ಹೊಂದುತ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರು ಔಟ್ ಆಫ್ ಕಂಪ್ಯಾಷನ್ ಅವರು ನನ್ನ ಪ್ರೀತಿನ ಅವರು ಅನುಭವಿಸ್ಲಿ, ನಾನೇ ಅವರಿಗೆ ಆಧಾರವಾಗಿದ್ದೀನಿ ಎಂಬುದನ್ನು ತಿಳಿಸುವುದಕ್ಕೋಸ್ಕರ ಅವರಿಗೆ ಅದ್ಭುತವನ್ನು ಮಾಡ್ತಾರೆ. ಆದರೆ ಅವ್ರಿಗೆ ನೋಡಿ, ಅಂಥವ್ರಿಗೆ ಅದ್ಭುತ ಮಾಡಿ ಅಂಥವರು ದೇವರ ಎಷ್ಟು ಒಳ್ಳೆಯವರು, ಆತನ ಪ್ರೀತಿ ಎಷ್ಟು ಒಳ್ಳೆಯದು, ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ, ಎಷ್ಟು ಹಾಸ್ಪಿಟಲ್ಗೆ ಓಡಿಸಿದೆ, ಯಾವ ಡಾಕ್ಟ್ರಿಂದನೂ ಬಿಡುಗಡೆ ಮಾಡೋಕ್ಕಾಗದೇ ಇರುವ ಕಾರ್ಯ ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುವ ಆ ಸಾಕ್ಷಿ ಅವ್ರನ್ನ ಇನ್ನೂ ತಂದೆಯ ಬಳಿಯಲ್ಲಿ ಇನ್ನೂ ಹತ್ತಿರಕ್ಕೆ ತಂದು ಆತನಲ್ಲಿ ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ನಡೆಯುವಂತೆ ಮಾಡುತ್ತದೆ. ಸೊ ದಟ್ ಇಸ್ ವೈ ಇವತ್ತು ರಕ್ಷಣೆ ಹೊಂದಿದೆ ಇರೋರಿಗೆ ದೇವರು ಔಟ್ ಆಫ್ ಕಂಪ್ಯಾಷನ್ ಈ ಹೀಲ್ಸ್ ಸೊ ದಟ್ ದೇ ವಿಲ್ ಕಮ್ ಟು ಹಿಮ್. ಆದರೆ ಇವತ್ತು ರಕ್ಷಣೆ ಹೊಂದಿರುವ ನಾವು, ರಕ್ಷಣೆ ಹೊಂದಿರೋರಿಗೆ ರಕ್ಷಣೆ ಹೊಂದಿರುವ ಆರಂಭದಲ್ಲಿರೋರು ಕೂಡ ಅದ್ಭುತ ನಡೀತಾ ಇರುತ್ತೆ. ಆದರೆ ಈ ರಕ್ಷಣೆ ಹೊಂದಿ 5 ವರ್ಷ, 10 ವರ್ಷ, 15 ವರ್ಷ, 40 ವರ್ಷ, 60 ವರ್ಷ ಆಗಿದ್ರು ಕೂಡ ಇವತ್ತು ಆ ಸ್ವಸ್ಥತೆ, ಆ ಕಾಯಿಲೆಯಿಂದ ಬಿಡುಗಡೆ ಇಲ್ಲದೆ ಇರೋರಿಗೆ ಈಗ ನಾನು ಹೇಳ್ತೀನಿ ನೋಡಿ, ತುಂಬ ಗಮನದಿಂದ ಕೇಳಿ. ದ ಸೇಮ್ ರೀಸನ್, ಯಾವ ಕಾರಣದಿಂದ ಒಂದು ರಕ್ಷಣೆ ಹೊಂದಿದವ್ರನ್ನ ಗುಣಪಡಿಸಿದ್ರೋ ಅದೇ ಕಾರಣಕ್ಕೆ ರಕ್ಷಣೆ ಹೊಂದಿರೋರು ಕೂಡ ಸ್ವಸ್ಥತೆ ಹೊಂದಲೇಬೇಕು. ಆದರೆ ಯಾವ ರೀತಿ? ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವಾಗ ದೇವರು ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟರು, ಯಾಕಂದರೆ ದೇವರ ಒಳಗಡೆ ಬರಲಿಕ್ಕೆ. ಆದರೆ ನೀವು ನಾನು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ನಾವು ಒಂದೊಂದು ದಿನನೂ ಆತನಲ್ಲಿ ಇದ್ದು ಆತನನ್ನು ಅನುಭವಿಸಿ ಆತನ ಸಾಮರ್ಥ್ಯವನ್ನು, ಆತನ ಬಲವನ್ನು ನಮ್ಮ ಶರೀರದಲ್ಲಿ ಪ್ರಕಟಿಸುವಂತೆ ನಾವು ದಿನನಿತ್ಯ ಆತನ ಸತ್ಯದಲ್ಲಿ, ಆತನ ವಾಕ್ಯದಲ್ಲಿ ನಾವು ಬೆಳೀತಾನೇ ಇರಬೇಕು ಅನ್ನೋದೇ ದೇವರ ಉದ್ದೇಶ. ಸೊ ಹಾಗಾದರೆ
ದೇವರು ಒಬ್ಬರನ್ನ ಬಿಡುಗಡೆ ಕೊಟ್ಟು ರಕ್ಷಿಸುವುದೇ ಆತನನ್ನು ಅನುಭವಿಸೋದಕ್ಕೋಸ್ಕರ ಅವ್ರ ರಕ್ಷಣೆ ಹೊಂದಿ ಒಳಗಡೆ ಬಂದು ಆತನಲ್ಲಿ ಇದ್ದ ಮೇಲೆ ಆತನ ಮಹಿಮೆಯನ್ನು ತನ್ನ ಶರೀರದಲ್ಲಿ ಅವರು ಸತ್ಯದ ಆತ್ಮದ ಮೂಲಕ ಆ ಬಲವನ್ನು ಸಾಮರ್ಥ್ಯವನ್ನು ಪ್ರಕಟಿಸಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ಆದರೆ ನಾವು ಇವತ್ತು ರಕ್ಷಣೆ ಹೊಂದಿರೋರು ಏನು ಎದುರು ನೋಡ್ತಾ ಇದ್ದೀವಿ ಅಂದರೆ, ಆರಂಭದಲ್ಲಿ ಹೇಗೆ ದೇವರು ನಮಗೆ ಏನು ಮಾಡದೆ ಬಿಡುಗಡೆ ಕೊಟ್ಟರೋ, ದೇವರು ನನಗೆ ಬಿಡುಗಡೆ ಕೊಡಲ್ವಾ, ದೇವರು ನನಗೆ ಸ್ವಸ್ಥತೆ ಮಾಡಲ್ವಾ, ದೇವರು ನನಗೆ ಒಂದು ವೀಕ್ನೆಸ್ ತೆಗೆದಾಕಲ್ವಾ ಅಂತ ನಾವು ದೇವರ ಬಳಿಯಲ್ಲೇ ಎದುರು ನೋಡ್ತಾ ಇದ್ವಿ. ಆದರೆ ಅದೇ ತಪ್ಪು. If you are waiting on God to heal you, then you have not understood the truth. ದೇವರು ನನಗೆ ಬಿಡುಗಡೆ ಈ ಕಾಯಿಲೆಯಿಂದ ಬಿಡುಗಡೆ ಮಾಡಲ್ವಾ, ಯಾವಾಗ ಬಿಡುಗಡೆ ಕೊಡ್ತಾರೆ, ಬಿಡುಗಡೆ ಕೊಡು, ನನ್ನನ್ನು ಸ್ವಸ್ಥತೆ ಮಾಡು ಅಂತ ಹೇಳುವ ಮಾತೆ ಅದು ತಪ್ಪಾಗಿದೆ. ಇಟ್ ಈಸ್ ನಾಟ್ ಅಲೈನಿಂಗ್ ವಿತ್ ಗಾಡ್ಸ್ ಟ್ರೂತ್. ಅದು ದೇವರ ಸತ್ಯಕ್ಕೆ ಹೋಲಿಕೆಯಾಗಿಲ್ಲ. ಯಾಕೆ ಅಂತ ಒಂದೊಂದಾಗಿ ವಿವರಿಸ್ತಾ ಬರ್ತೀನಿ. ನಾವು ಐ ಆಮ್ ಟ್ರೈಂಗ್ ಟು ಗಿವ್ ಅ ವೆರಿ ಹೈ ಲೆವೆಲ್ ಫ್ಲೇವರ್ ಆಫ್ ಯಾಕೆ ರಕ್ಷಣೆ ಹೊಂದಿದವರಿಗೆ ಅಷ್ಟು ಅದ್ಭುತಗಳು ನಡೀತೆ, ರಕ್ಷಣೆ ಹೊಂದಿದವ್ರಿಗೆ ಏನಕ್ಕೆ ನಡೀತಾ ಇಲ್ಲ ಅಂತ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ರಕ್ಷಣೆ ಹೊಂದಿರುವ ನಾವು ಮಗುವಾಗಿ ಹಾಲು ಕೊಡುವ ಮಗುವಾಗವೇ ಇರಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ. ಆತನನ್ನು ಇನ್ನೂ ಆತನ ಬಗ್ಗೆ ತಿಳುವಳಿಕೆ ಉಂಟಾಗಿ, ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ತುಂಬಿ, ಆ ವಾಕ್ಯದ ದೇವರನ್ನು ಅನುಭವಿಸಿ, ಆ ವಾಕ್ಯದ ದೇವರ ಬಲವನ್ನು ಸಾಮರ್ಥ್ಯವನ್ನು ನಿಮ್ಮಲ್ಲಿ ಪ್ರಕಟಿಸುವಾಗಲೇ ಆತನ ನಾಮ ಮಹಿಮೆ ಪಡೋದು. ಹಾಗಾದರೆ ನೀವು ದೇವರು ನನಗೆ ಸ್ವಸ್ಥತೆ ಕೊಡಲ್ವಾ ಅಂತ ಎದುರು ನೋಡೋಕ್ಕಿಂತ, ದೇವರು ನನಗೆ ಯೇಸು ಕ್ರಿಸ್ತನ ಮೂಲಕ ಸ್ವಸ್ಥತೆ ಕೊಟ್ಟಿದ್ದಾರೆ, ಅದೀಗ ನನ್ನ ಶರೀರದಲ್ಲಿ ಪ್ರಕಟಪಡಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಸತ್ಯದ ಆತ್ಮವನ್ನು ಹೊಂದಿಕೊಂಡು, ಆ ಸತ್ಯದ ಆತ್ಮ ನಿಮ್ಮಲ್ಲಿ ಬಲವಾಗಿ ಕ್ರಿಯೆ ಮಾಡುವ ಹಾಗೆ ನೀವು ವಾಕ್ಯದಿಂದ ತುಂಬಿರಬೇಕು, ಪವಿತ್ರಾತ್ಮದಿಂದ ತುಂಬಿರಬೇಕು. ವಾಕ್ಯ ಭರಿತರಾಗಿ, ಪವಿತ್ರಾತ್ಮ ಭರಿತರಾಗಿ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವಂತೆ ಇರುವಾಗ, ಈಗ ಆ ವಾಕ್ಯದ ಪ್ರಕಾರ ನಿಮ್ಮ ಶರೀರದಲ್ಲಿ ಆರೋಗ್ಯ, ಬಿಡುಗಡೆ, ಜಯ ಎಲ್ಲವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯ. ಸೊ ಇವತ್ತು ಒಂದಷ್ಟು ಕಾರಣಗಳು, ದಿಸ್ ಇಸ್ ದ ಫಂಡಮೆಂಟಲ್ ಡಿಫ್ರೆನ್ಸ್. ಇವತ್ತು ನಾನು ಒಂದಿಷ್ಟು ಕಾರಣಗಳು ಹೇಳ್ತೀನಿ. ನೀವು ಒಂದು ವೇಳೆ ಇವತ್ತು ಸತ್ಯವನ್ನು ನೀವು ಕೇಳ್ತಾ ಇರ್ಬೋದು, ಭಕ್ತಿ ಮಾಡ್ತಾ ಇರ್ಬೋದು, ಕಾಣಿಕೆ ದಶಮಾಂಶ ಎಲ್ಲ ಕೊಡ್ತಾ ಇರ್ಬೋದು, ಆದರೂ ನಿಮ್ಮ ಜೀವನದಲ್ಲಿ ನೀವು ಎದುರು ನೋಡುವ ಒಂದು ಆರೋಗ್ಯ, ಒಂದು ಸ್ವಸ್ಥತೆ ಇಲ್ಲದೇ ಇರ್ಬೋದು. ಯಾಕೆ ಅಂತ ಒಂದಷ್ಟು ಕಾರಣಗಳು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಲೆಟ್ ಮಿ ಸ್ಟಾರ್ಟ್ ವಿತ್ ಫಸ್ಟ್ ಥಿಂಗ್. ಫಸ್ಟ್ ಫಂಡಮೆಂಟಲ್ ಕ್ರಿಶ್ಚಿಯನ್ ಲೈಫೇ ಯಾವುದ್ರ ಬೇಸ್ ಮೇಲೆ ಇದೆ ಅಂದರೆ, ಇಟ್ ಇಸ್ ಬೇಸ್ಡ್ ಆನ್ ಫೇತ್, ನಂಬಿಕೆಯ ಮೇಲೆ ಇದೆ. ನಂಬಿಕೆ ಇಲ್ಲದವನು ಅವನ ದೇವರಿಂದ ಏನಾದರೂ ಒಂದು ಪಡ್ಕೋಬಹುದು ಅಂತ ಅವನ ಕನಸು ಕೂಡ ಕಾಣಬಾರ್ದು. ಯಾಕಂದರೆ ದೇವರು ಕಾಣದೇ ಇರುವ ಕಾಣದೇ ಇರುವ ಮಂಡಲದಲ್ಲಿದ್ದಾರೆ, ಅವರು ಆತ್ಮವಾಗಿದ್ದಾರೆ, ವಾಕ್ಯವಾಗಿದ್ದಾರೆ. ಸೊ ಆದ್ದರಿಂದ ಅವರನ್ನು ನಾವು ಶರೀರ ಕಣ್ಣಿನಿಂದ, ಶರೀರ ಜ್ಞಾನದಿಂದ, ಶರೀರ ಬಲದಿಂದ ನಾವು ನೋಡಿ ಅರ್ಥ ಮಾಡಿಕೊಂಡು ನಾವು ಸ್ವಸ್ಥತೆಯನ್ನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿದ್ದರೆ ಇವತ್ತು ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ದೇವರ ಆಶೀರ್ವಾದ ಅನುಭವಿಸ್ಬೇಕು ಅನ್ನುವ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಯಾರು ಬೇಕಾದರೂ ಅನುಭವಿಸ್ಬೋದಾಯಿತು. ಅದಕ್ಕೆ ಕಣ್ಣಿದ್ರು ನೋಡ್ತಾರೆ, ಆದರೆ ಕಾಣೋದಿಲ್ಲ, ಕಿವಿ ಇದ್ರೂ ಕೇಳಿಸ್ಕೊಂಡ್ರೆ ಅರ್ಥ ಆಗೋದಿಲ್ಲ. ದೇವರನ್ನು ಪ್ರೀತಿ ಮಾಡುವವರಿಗೆ ಇಟ್ಟಿರುವ ವಿಶೇಷವಾದ ಕಾರ್ಯಗಳು, ಆತನನ್ನು ಪ್ರೀತಿ ಮಾಡುವವರು ಆತನನ್ನು ಒಪ್ಪಿಕೊಂಡು ಅಂಗೀಕರಿಸ್ಕೊಂಡು ಅವರಲ್ಲಿ ಇರೋರಿಗೆ ಆ ಫಲಗಳನ್ನು ಅನುಭವಿಸೋಕ್ಕೆ ಸಾಧ್ಯ. ಅದಕ್ಕೆ ಮಾಂಸದಿಂದ ಹುಟ್ಟುವುದಲ್ಲ ಮಾಂಸವಾಗಿರುತ್ತೆ, ಆತ್ಮದಿಂದ ಹುಟ್ಟುವುದಲ್ಲ ಆತ್ಮವಾಗಿರುತ್ತೆ. ಮಾಂಸವು ಆತ್ಮವು ಶತ್ರುಗಳು. ಇಟ್ ಈಸ್ ಎನಿಮಿಟಿ. ಫ್ಲೆಶ್ ಇಸ್ ಎನಿಮಿಟಿ ಅಗೇನ್ಸ್ಟ್ ದ ಸ್ಪಿರಿಟ್, ಅಗೇನ್ಸ್ಟ್ ಗಾಡ್. ಸೊ ಆದ್ದರಿಂದ ಶರೀರ ಸ್ವಭಾವದಿಂದ ನಾವು ಆತ್ಮದ ಕಾರ್ಯಗಳನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದರ ಫಲವನ್ನು ಅನುಭವಿಸೋಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾದರೆ ಫಸ್ಟ್ ಥಿಂಗ್ ಈಸ್, ನಾವು ದೇವರನ್ನು ಅನುಭವಿಸುವ ರೀತಿಯಲ್ಲಿ ನಮ್ಮ ನಂಬಿಕೆ, ಆ ಫೇತ್ ಯಾವ ಲೆವೆಲಲ್ಲಿದೆ. ದೇವರಲ್ಲಿ ಇರುವ ನಂಬಿಕೆ, ದೇವರಲ್ಲಿ ಇರುವ ನಂಬಿಕೆಗೂ ನಾನು ಇದು ಮುಂಚೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೇವರ ಮೇಲೆ ನಂಬಿಕೆ ಇಡೋದೊಂದು, ದೇವರ ನಂಬಿಕೆಯಲ್ಲಿ ಇರುವುದು ಇನ್ನೊಂದು. ದೇವರಲ್ಲಿ ನಂಬಿಕೆ ಇಡೋರು ಎಲ್ಲ ರಿಲಿಜನಲ್ಲಿ ಇಡೋರು, ಎಲ್ಲ ಮತದಲ್ಲೂ ಅಯ್ಯೋ ದೇವರು ನನ್ನನ್ನು ಕಾಪಾಡ್ತಾರೆ, ದೇವರು ನನ್ನನ್ನು ನಡೆಸ್ತಾರೆ ಅನ್ನುವ ನಂಬಿಕೆ, ಅದು ದೇವರ ಮೇಲೆ ಇರುವ ನಂಬಿಕೆ. ಆದರೆ ದೇವರ ನಂಬಿಕೆ ಅಂದರೆ ದ ಫೇತ್ ಆಫ್ ಗಾಡ್, ಫೇತ್ ಇನ್ ಗಾಡ್ ವರ್ಸಸ್ ಫೇತ್ ಆಫ್ ಗಾಡ್. ಫೇತ್ ಇನ್ ಗಾಡ್ ಅಂದರೆ ದೇವರಲ್ಲಿ ನಂಬಿಕೆ, ಫೇತ್ ಆಫ್ ಗಾಡ್ ಅಂದರೆ ದೇವರು ಹೇಗೆ ಆಪರೇಟ್ ಮಾಡ್ತಾ ಇದ್ದಾರೋ
ಅವ್ರು ಯಾವ ನಂಬಿಕೆಯಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೋ ಅವರ ನಂಬಿಕೆಯಲ್ಲೇ ನಾನು ಆಪರೇಟ್ ಮಾಡ್ತಾ ಇದ್ದೀನಿ ಅನ್ನೋದೇ ದ ಫೇತ್ ಆಫ್ ಗಾಡ್. ಸೊ ಹಾಗಾದರೆ ಇವತ್ತು ಒಂದು ವಾಕ್ಯವನ್ನು ಹೇಳ್ತೀನಿ. ಆ ನಂಬಿಕೆ ನಮಗೆ ಇಲ್ಲದೇ ಇರುವ, ದೇವರ ನಂಬಿಕೆಯಲ್ಲಿ ಇಲ್ಲದೇ ಇರುವ ಕಾರಣ ನಾವು ಇವತ್ತು ಸ್ವಸ್ಥತೆಯನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ಈಗ ನಾನು ಹೇಳುವ ಒಂದೊಂದು ಪ್ರಿನ್ಸಿಪಲ್ಸ್ ಯಾರಿಗೆ ಅಂದರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ನೀವು ಸ್ಪಿರಿಚುವಲ್ ಆಗಿ ನಾನು ಮೆಚೂರ್ ಆಗಿದ್ದೀನಿ, ಆತ್ಮದಲ್ಲಿ ನಡೀತಾ ಇದ್ದೀನಿ, ಆದರೆ ನನ್ನ ಶರೀರದಲ್ಲಿ ಒಂದು ಸ್ವಸ್ಥತೆ ಇಲ್ಲ. ಸ್ವಸ್ಥತೆಗೋಸ್ಕರ ಎಷ್ಟೋ ಫಾಸ್ಟಿಂಗ್ ಇದ್ದಿದ್ದೀನಿ, ಸ್ವಸ್ಥತೆಗೋಸ್ಕರ ಎಷ್ಟೋ ಪ್ರಾಫಿಟ್ಸ್ ಹೀಲಿಂಗ್ ಇವಾಂಜಲ್ಸ್ ಪ್ರೇಯರ್ ಮಾಡಿದ್ದಾರೆ, ಆಗಲೂ ಬಿಡುಗಡೆ ಆಗಿಲ್ಲ. ನಾನು ಎಷ್ಟೋ ಪ್ರೇಯರ್ ಮಾಡಿಬಿಟ್ಟಿದ್ದೀನಿ, ಏನೂ ಬಿಡುಗಡೆ ಆಗಿಲ್ಲ. ಆದರೆ ಇವತ್ತು ಈ ಸತ್ಯದ ಆತ್ಮ ನಿಮ್ಮೊಳಗೆ ಬಂದು ಇವತ್ತು ನೀವು ಗುಣ ಹೊಂದಿ ಇವತ್ತು ಬಿಡುಗಡೆ ಆಗುವಾಗ, ಇನ್ನು ಮುಂದೆ ನಿಮ್ಮ ಶರೀರದಲ್ಲಿ ಇಲ್ಲಿ ತನಕ ಇದ್ದ ಕಾಯಿಲೆ, ರೋಗ, ನೋವು ಇನ್ನು ಮುಂದೆ ಇರುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಹೂ ಎವರ್ ಇಸ್ ನೌ ಆತ್ಮದ ಭರಿತರಾಗಿ, ನೀವು ಶರೀರ ಜ್ಞಾನದಿಂದ ಕೇಳಿಸೋರಲ್ಲ, ನೀವು ಆತ್ಮದಿಂದ ಕೇಳಿ ಈ ಮಾತು ಒಂದೊಂದು, ಅಪ್ಪ ನನ್ನ ಶರೀರದಲ್ಲಿ ಹಾಗೆ ಆತ್ಮವಾಗಿ ಜೀವವಾಗಿ ಹಾಗೆ ಪ್ರಕಟವಾಗಲಿ ಅಂತ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಳ್ಳುವವರ ಶರೀರದಲ್ಲಿ ಈ ವಾಕ್ಯ ಮಾಂಸವಾಗಿ ಹಾಗೆ ನಿಮ್ಮ ಶರೀರದಲ್ಲಿ ಈ ದಿನವೇ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆ ಹೊಂದಿತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಜೇಮ್ಸ್ 1:6-7 ಹೇಳ್ತಾ ಇದೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಸೊ ಹಾಗಾದರೆ ಇಫ್ ಮೈ ನ್ಯಾಚುರಲ್ ಐಸ್ ಆ್ಯಂಡ್ ದ ಐಸ್ ಆಫ್ ಈ ಶರೀರ ಕಣ್ಣು ಮತ್ತು ಆತ್ಮದ ಕಣ್ಣು ಒಂದು ಸ್ವಲ್ಪ ನಂಬಿಕೆ ಇದೆ, ಆಮೇಲೆ ಪರಿಸ್ಥಿತಿಯನ್ನು ನೋಡಿ ನಂಬಿಕೆ ಇಲ್ಲ, ಆಮೇಲೆ ನಂಬಿಕೆ ಇದೆ, ಆಮೇಲೆ ಶರೀರ ಪರಿಸ್ಥಿತಿ ನೋವು ಉಂಟಾಗ ನಂಬಿಕೆ ಇಲ್ಲ. ಈ ರೀತಿ ವೇವರ್ ಆಗುವಾಗ ಅಂಥವರು ನೀವು ದೇವರ ಆಶೀರ್ವಾದ, ದೇವರ ಸ್ವಸ್ಥತೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಈಗ ಅರ್ಥ ಮಾಡ್ಕೊಳ್ಳಿ, ನಾವು ಇವತ್ತು ನಂಬಿಕೆ ಅನ್ನೋದು ವಿಷಯ ಏನು ಅಂತ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ವೆನ್ ಯು ಮೀನ್ ಯು ನೀಡ್ ಟು ಹ್ಯಾವ್ ಫೇತ್, ಆ ಫೇತ್ ಅನ್ನೋದು ಏನು ಅಂತ ಹೇಳುವಾಗ, ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಐ ಆಮ್ ಗೋಯಿಂಗ್ ಟು ಗಿವ್ ಇವತ್ತು ಒಂದು ಹೊಸ ಡೆಫಿನೇಷನ್ ಕೊಡ್ತೀನಿ. ಇದುವರೆಗೂ ನಾನು ಹಲವಾರು ಡೆಫಿನೇಷನ್ಸ್, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಂಬಿಕೆಗೆ. ಇವತ್ತು ಪ್ರಾಕ್ಟಿಕಲ್ ಆಗಿರುವ ಒಂದು ವಿಷಯ, ನಂಬಿಕೆ ಅನ್ನೋದು ಇದು ನೀವೇನೋ ಪ್ರಯತ್ನ ಪಟ್ಟು ಬರೆಸುವ ಕಾರ್ಯ ಇಲ್ಲ. ನಂಬಿಕೆ ಅನ್ನೋದು ಏನು ಅಂತ ವಿವರಿಸ್ತೀನಿ, ತುಂಬ ಗಮನದಿಂದ ಕೇಳಿ. ಆ್ಯಕ್ಚುಲಿ ಸ್ವಸ್ಥತೆ, ಪರ್ಟಿಕ್ಯುಲರ್ ಆಗಿ ಹೀಲಿಂಗ್ ಮ್ಯಾನಿಫೆಸ್ಟೇಷನ್ಗೆ ಇಟ್ ಈಸ್ ಆಲ್ ಅಬೌಟ್ ಯುವರ್ ಹಾರ್ಟ್. ಇದು ನಿಮ್ಮ ಹೃದಯದ ಬಗ್ಗೆ, ನಿಮ್ಮ ಶರೀರದ ಬಗ್ಗೆ ಅಲ್ಲ. ಯುವರ್ ಸೋಲ್, ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಾಣ ಇರುವ ಕಂಡೀಷನ್. ಸೊ ಇವತ್ತು ಕೂಡ ನೀವು ಯಾಕೆ ಕಾಯಿಲೆದಲ್ಲಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ್ರೆ, ಆ ಕಾಯಿಲೆ ಕಾರಣ ಇಲ್ಲದೆ ನಿಮ್ಮ ಶರೀರದಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ನಾನು ಸರಿಗೆ ಆರೋಗ್ಯವಾದ ಆಹಾರ ತಿಂದೇ ಇರೋದ್ರಿಂದ ಇದು ಬಂತು, ಇಲ್ಲ ಒಂದು ಕಡೆ ಹೋದೆ ಅಲ್ಲಿ ಯಾರಿಗೋ ಕೆಮ್ಮು ಬಂತು, ಆ ಕೆಮ್ಮು ನನಗೆ ಹಂಗೆ ಬಂದ್ಬಿಡ್ತು, ಇಲ್ಲ ಇನ್ನೊಂದು ಕಡೆ ಎಲ್ಲೋ ಹೋಗಿ ಬೇರೆ ಊರಿಗೆ ಹೋದೆ, ಅಲ್ಲಿ ನೀರು ಕುಡಿದೆ, ಆ ನೀರು ಸೆಟ್ ಆಗಲಿಲ್ಲ, ಅದರಿಂದ ಹಂಗೆ ಹುಷಾರಿಲ್ದಾಗೋಯ್ತು, ಇಲ್ಲ ಒಂದು ಕಡೆ ಹೋದೆ ಒಂದು ಹುಳ ಕಚ್ಬಿಡ್ತು, ಅದರಿಂದ ಕಾಲಿಗೆ ಇದಾಗಿ ಸೀರಿಯಸ್ ಆಗೋಯ್ತು. ನೀವು ಕೊಡುವ ಒಂದೊಂದು ಶರೀರ ಪ್ರಕಾರದ ಕಾರಣಗಳು ಕಾರಣವೇ ಅಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹೀಲಿಂಗ್, ನೀವು ಅನಾರೋಗ್ಯದಲ್ಲಿ, ಕಾಯಿಲೆದಲ್ಲಿ, ರೋಗದಲ್ಲಿ, ನೋವಲ್ಲಿ ಇರುವುದಕ್ಕೆ ಕೊಡುವ ನೀವು ಶರೀರ ಪ್ರಕಾರವಾಗಿ ಇಟ್ ಈಸ್ ಜಸ್ಟ್ ದ ಮೆಥಡ್, ಆ ವೇ. ಆ ಕಾಯಿಲೆ ನಿಮ್ಮ ಶರೀರವನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಮಾರ್ಗ. ಇಟ್ ವಾಸ್ ಜಸ್ಟ್ ದ ವೇ, ಇಟ್ ವಾಸ್ ಒನ್ ಆಫ್ ದ ಮೆಥಡ್ಸ್ ಅಷ್ಟೇ. ಆದರೆ ನೀವು ಶರೀರ ಪ್ರಕಾರವಾಗಿ ಅದರಿಂದ ಹೇಳುವ ಕಾರಣವೇ ಅಲ್ಲ. ಸೊ ಅಂಡರ್ಸ್ಟ್ಯಾಂಡ್, ಸಿಕ್ನೆಸ್ ಈಸ್ ಆಫ್ ದ ಡೆವಿಲ್. ದೇವರು ಕಾಯಿಲೆ ರೋಗವನ್ನು ತರುವರಲ್ಲ, ಕಾಯಿಲೆ ರೋಗ ಶೈತಾನಿಂದ ಬರುವುದು. ಸೊ ಹಾಗಾದರೆ ಶೈತಾನ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಯಾವಾಗಲೂ ಅವನು 24 ಗಂಟೆಗೆ ತುಂಬ ಕರೆಕ್ಟಾಗಿ ಅವನ ಗಮನವಾಗಿ ಕೆಲಸ ಮಾಡ್ತಾ ಇದ್ದಾನೆ.
ನೀವು ಯಾವಾಗ ನಿಮ್ಮ ಪ್ರಾಣ, ನಿಮ್ಮ ಮನಸ್ಥಿತಿ, ನಿಮ್ಮ ಭಾವನೆಗಳು, ನಿಮ್ಮ ಹೃದಯದಲ್ಲಿ ಇರುವ ಆ ವಿಷಯಗಳು ಅವನಿಗೆ ಅನುಕೂಲವಾಗಿ, ಅಂದರೆ ದೇವರಿಗೆ ಅನುಕೂಲವಾಗಿಲ್ಲದೆ ಶೈತಾನಿಗೆ ಅನುಕೂಲವಾಗಿರುವಾಗ ಅವನ ಒಳಗಡೆ ನುಗ್ಗಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಆ ಅಟ್ಯಾಕ್ ಮಾಡುವ ರೀತಿ ವಿಧಾನ ಬಂದರೆ ಬೇರೆ ಬೇರೆ ರೀತಿಯಲ್ಲಿರ್ಬೋದು ನಾನು ಹೇಳಿದ ಪ್ರಕಾರ. ಆದರೆ ನೀವು ಹೇಳುವ ಇವತ್ತು ಶರೀರ ಜ್ಞಾನದಿಂದ ತುಂಬಿ ಇದರಿಂದ ಆಯಿತು ಅದರಿಂದ ಆಯಿತು ಅಂತ ಹೇಳುವುದು ಒಂದು ಕಾರಣನೇ ಅಲ್ಲ. ಸೊ ಸ್ಟಾಪ್ ಎಕ್ಸ್ಪ್ಲೈನಿಂಗ್ ಆರ್ ಸೇಯಿಂಗ್ ಈ ನೀರು ಆ ಊರಿಗೆ ಹೋಗಿದೆ, ಅಲ್ಲಿ ನೀರು ಕುಡಿದೆ ಅದರಿಂದ ಹಿಂಗಾಯಿತು, ಅದನ್ನೆಲ್ಲ ಹೇಳೋದು ನಿಲ್ಲಿಸ್ಬಿಡಿ. ಬಿಕಾಸ್ ಇಟ್ ಈಸ್ ನಾಟ್ ಅ ಫಿಸಿಕಲ್ ಥಿಂಗ್. ಸಿಕ್ನೆಸ್ ಇಸ್ ನಾಟ್ ಅ ಫಿಸಿಕಲ್ ಥಿಂಗ್, ಸಿಕ್ನೆಸ್ ಇಸ್ ಅ ಸ್ಪಿರಿಚುವಲ್ ಥಿಂಗ್. ಅದು ಆತ್ಮದಲ್ಲಿ ಒಂದು ಕಾರ್ಯ ಉಂಟಾದದ್ರಿಂದ ನಿಮ್ಮ ಶರೀರ ಅಫೆಕ್ಟ್ ಆಗಿದೆ. ಇವತ್ತು ಅದರ ಬಗ್ಗೆನೇ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಿದ್ದೀನಿ, ತುಂಬ ಗಮನದಿಂದ ಕೇಳಿ. ಸೊ ಇನ್ನೊಂದು ದಿನ ಕಾಯಿಲೆ ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಇರುವ ಕಾಯಿಲೆ ಬಿಟ್ಟು ಹೋಗುವುದು. ಒಂದೊಂದು ಜೀವಕೋಶದಲ್ಲಿ ಇವತ್ತು ವಾಕ್ಯವು ಜೀವವಾಗಿರುವ ಯೇಸು ಪ್ರಕಟವಾಗುವಾಗ ಅದೆಂಥ ಕಾಯಿಲೆ ಇರಲಿ, ಡಾಕ್ಟರ್ ನೀನು 2 ದಿನದಲ್ಲಿ ಸಾಹಿತ್ಯ ಅಂತ ಹೇಳಿರಲಿ, ಯೇಸುವಿನ ನಾಮದಲ್ಲಿ ಇವತ್ತು ಈ ಸತ್ಯ ನಿಮ್ಮನ್ನು ಪರಿಪೂರ್ಣವಾಗಿ ಗುಣಪಡಿಸಿ ಈ ಸತ್ಯದ ಸತ್ಯದ ಆ ಫಲವನ್ನು ನಿಮ್ಮ ಶರೀರದಲ್ಲಿ ಪ್ರಕಟಿಸಿ ನೀವು ಸುಖವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನೀವು ಸಾಕ್ಷಿಯಾಗಿ ಈ ಭೂಮಿಯಲ್ಲಿ ಇರುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇನ್ ದ ನೇಮ್ ಆಫ್ ಜೀಸಸ್. ಅಗೇನ್ ಐ ವಾಂಟ್ ಟು ಎಂಫಸೈಸ್, ಯಾರ್ಯಾರೆಲ್ಲ ಹುಷಾರಿಲ್ವೋ, ಯಾರ್ಯಾರು ಹಾಸ್ಪಿಟಲಲ್ಲಿ ಇದ್ದಾರೋ, ಯಾರ್ಯಾರು ಬೆಡ್ ರಿಡನ್ ಆಗಿದ್ದಾರೋ ಅವ್ರಿಗೆಲ್ಲ ಈ ಲಿಂಕ್ನ ಫಾರ್ವರ್ಡ್ ಮಾಡಿ. ಸುಮ್ಮನೆ ಇದನ್ನು ಕೇಳಿ. ಅವ್ರು ಒಂದು ವೇಳೆ ಒಂದು ಅರ್ಥ ಆಗದೆ ಇರ್ಬೋದು, ಯಾಕಂದರೆ ಬರ್ತಾ ಇರೋದು ಈ ಶರೀರ ಪ್ರಕಾರದ ಜ್ಞಾನದಿಂದ ಬರ್ತಾ ಇರಲ್ಲ, ಯೇಸುವಿನ ಮಾತಿಗೆ ಸುಮ್ಮನೆ ಶಬ್ದ ಕೊಡ್ತಾ ಇದ್ದೀನಿ ಅಷ್ಟೇ. ಆದ್ದರಿಂದ ಇದು ಗುಣಪಡಿಸುವ ಸಾಮರ್ಥ್ಯ, ಅಭಿಷೇಕ, ಬಲ, ಆತ್ಮ, ಜೀವ ಈ ಮಾತಲ್ಲಿದೆ. ಅದರಿಂದ ಹೊಂದಿಕೊಳ್ಳುವ ಪ್ರತಿಯೊಬ್ಬರು ಈ ಕಾರ್ಯವನ್ನು ಹಾಗೇ ನಿಮ್ಮಲ್ಲಿ ಅನುಭವಿಸುವುದಾದರೆ ಸಾಕು, ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ನೌ ಲೆಟ್ ಮಿ ಎಕ್ಸ್ಪ್ಲೇನ್ ಯು. ನಂಬಿಕೆ ಹೇಗೆ ಬರುತ್ತಂದರೆ ವಾಕ್ಯ ಹೇಳ್ತಾ ಇದೆ ರೋಮನ್ಸ್ 10:10 ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ನಂಬಿಕೆ ದೇವರ ವಾಕ್ಯವನ್ನು ಕೇಳೋದರಿಂದ ಬರುತ್ತಂತೆ. ಈಗ ಈ ಕಾರ್ಯವನ್ನು ನಾನು ಇವತ್ತು ಅನೇಕ ಪಾಯಿಂಟ್ಸ್ ಇದೆ, ಬಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ವಿತ್ ಅನ್ ಬೈಬಲ್ ಇನ್ಸಿಡೆಂಟ್. ಅದರಿಂದ ಡೈರೆಕ್ಟಾಗಿ ಇವತ್ತು ನಾನು ಹೀಲಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಿನಿಮಮ್ ನನಗೆ 2.5 to 3 hours ಚೆನ್ನಾಗಿ ಬಂದರೆ ಕ್ಲೀನಾಗಿ ಪಾರ್ಟ್ ಬೈ ಪಾರ್ಟ್ ಯಾವ ಕಾರಣಕ್ಕೆ ನೀವು ಹೀಲ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಅನೇಕ ಕಾರಣಗಳಲ್ಲಿ ನಿಮಗೆ ಯಾವ ಕಾರಣದಿಂದ ಈ ಕಾಯಿಲೆ ಉಂಟಾಗಿದೆ, ಅದನ್ನು ಹೇಗೆ ಡೀಲ್ ಮಾಡೋದು, ಅದರ ವಾಕ್ಯದ ಮೂಲಕ ಅದರಿಂದ ಹೇಗೆ ಬಿಡುಗಡೆ ಆಗೋದು ಅನ್ನೋದನ್ನು ಬಿಡಿಸಿ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಆಸ್ ಅ ಕ್ಯಾಂಪ್ ಮೀಟಿಂಗ್, ಹೀಲಿಂಗ್ ಕ್ಯಾಂಪ್ ಮೀಟಿಂಗ್ ಮಾಡಲಿಕ್ಕಿದ್ದೀನಿ. ಸೊ ಐ ವಿಲ್ ಅನೌನ್ಸ್ ವೆನ್ ಇಟ್ ಇಸ್. ಸೊ ಆವಾಗ ಇಟ್ ವಿಲ್ ಬಿ ಪ್ರಾಕ್ಟಿಕಲ್. ಈ ದಿನಗಳಲ್ಲಿ ಹೀಲಿಂಗ್ ಮ್ಯಾನಿಫೆಸ್ಟೇಷನ್ಸ್ ತುಂಬ ಸರಳವಾಗಿ ಕಾಮನ್ ಆಗಿ ನಡೀತಾ ಇದೆ. ಸೊ ಇದನ್ನು ನೀವು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀವೇ ಹೇಗೆ ಸ್ವಸ್ಥತೆಯನ್ನು ಅನುಭವಿಸೋದು ಎಂಬುವ ಒಂದು ಕ್ಯಾಂಪ್ ಮೀಟಿಂಗ್ನ ನಾವು ಪ್ಲ್ಯಾನ್ ಮಾಡೋಣ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಅನೌನ್ಸ್ ಮಾಡಿದಾಗ ಈಗ ಕೂಡ ನಾನು ಪ್ಲ್ಯಾನ್ ಇಲ್ಲದೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬಾಯಲ್ಲಿ ಬರ್ತಾ ಇದೆ ಅಷ್ಟೇ. ಸೊ ಐ ಜಸ್ಟ್ ಸೆಡ್ ದ್ಯಾಟ್. ಆಲ್ ರೈಟ್. ಈಗ ಒಂದು ಬೈಬಲ್ ಘಟನೆಯಿಂದ ನಾನು ಈ ಪ್ರಿನ್ಸಿಪಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಇವತ್ತು ನಿಮಗೆ ಹೀಲಿಂಗ್ ನಡೀತಾ ಇಲ್ಲ, ನೀವು ಏನೇನು ಕಾರಣಗಳಿಂದ ಹೀಲಿಂಗ್ ನಡೀತಾ ಇಲ್ಲ, ಈಗ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಸಿಂಪಲ್ಲಾಗಿ ನೆಕ್ಸ್ಟ್ ಒಂದು 30 minutesಲ್ಲಿ ಐ ವಿಲ್ ಟ್ರೈ ಟು ಹೈಲೈಟ್ ದ್ಯಾಟ್. ಪರ್ಟಿಕ್ಯುಲರ್ ಆಗಿ ಮಾರ್ಕ್ ಚಾಪ್ಟರ್ 5 ದ ವುಮನ್ ವಿತ್ ದ ಇಶ್ಯೂ ಆಫ್ ಬ್ಲಡ್. ಒಂದು ಸ್ತ್ರೀ 12 ವರ್ಷದಿಂದ ಒಂದು ಯಾವುದೇ ರೀತಿ ಅಂದರೆ ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದಿದ್ದೇ ಹೊರತು ಮತ್ತೆ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗಡೆ ತಿಳಿದುಕೊಂಡಳು.
ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರು ಎಂದು ಕೇಳುತ್ತಿದೆಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ, ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥತೆ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆಲ್ ರೈಟ್. ಸೊ ಈ ಪ್ರಿನ್ಸಿಪಲ್, ಈ ಕಾರ್ಯದಿಂದ ನಾವು ಒಂದಿಷ್ಟು ವಿಷಯಗಳನ್ನ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಫಸ್ಟ್, ಶಿ ಹರ್ಡ್, ಅವಳು ಯೇಸುವಿನ ಬಗ್ಗೆ ಕೇಳಿದಳು. 20ನೇ ವಾಕ್ಯ. ಯೇಸುವಿನ ಬಗ್ಗೆ ಕೇಳಿದಳು ಅಂದ ಕೂಡಲೇ ಅದರ ಅರ್ಥ ಏನು? ಈಗ ಈ ವಾಕ್ಯ ಹೆಂಗೆ ಹೇಳಿದೆ ಅಂದರೆ, ಅವಳು ಕೇಳಿದಳು. ಇಟ್ ಸೇಸ್, ಆಕೆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವನೆಂದೇ ಹೇಳಿ ಎಂದು ಆಲೋಚಿಸಿದಳು. ಈಗ ನನ್ನ ಪ್ರಶ್ನೆ ಏನಂದರೆ, ಎಲ್ಲ ರೋಮನ್ಸ್ 10 ಏನಂತ ಹೇಳಿದೆ? ನಂಬಿಕೆ ಕೇಳುವುದರಿಂದ ಬರುತ್ತದೆ, ವಾಕ್ಯವನ್ನು ಕೇಳ್ತಾ ಇರೋದರಿಂದ ಬರುತ್ತದೆ. ಸೊ ಈಗ ಈ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿದಳು. ಕೇಳಿದ ಕೂಡಲೇ ಆತನ ವಸ್ತ್ರವನ್ನು ಹೋಗಿ ಮುಟ್ಟಿದರೆ ಸಾಕು ಅಂತ ಹೇಳ್ತಾ ಇದ್ದಲೆ. ಅದರಂತೆ ಹೋಗಿ ಮುಟ್ಟಿದಳು, ಸ್ವಸ್ಥತೆ ಆದಳು ಅಂತ ಸಿಂಪಲ್ ಆಗಿದೆ. ಈಗ ನಾನು ಈ ಪ್ರಿನ್ಸಿಪಲಲ್ಲಿ ಬಿಹೈಂಡ್ ದ ಸೀನ್ಸ್ ಏನು, ಅದರ ಅರ್ಥ ಏನು ನಡೀತು ಅನ್ನೋದನ್ನು ಬಿಡಿಸಿ ಹೇಳ್ತೀನಿ. ತುಂಬ ಗಮನದಿಂದ ಕೇಳಿ. ದಿಸ್ ಇಸ್ ದ ಕೀ ಫಾರ್ ದ ಹೀಲಿಂಗ್. ಈಗ ಯೇಸುವಿನ ಬಗ್ಗೆ ಕೇಳಿದಳು ಅಂದರೆ, ಯೇಸು ಯಾರು? ವಾಕ್ಯ. ವಾಕ್ಯವನ್ನು ಕೇಳಿದಳು. ವಾಕ್ಯವನ್ನು ಕೇಳಿದ್ರಿಂದ ನಂಬಿಕೆ ಉಂಟಾಗುತ್ತದೆ. ಯಾಕಂದರೆ ನೀವು ಏನೇ ಒಂದು ಕಾರ್ಯ ಮಾಡೋದಕ್ಕೆ ಮುಂಚೆ ನಿಮಗೆ ಮಾಡಬೇಕು ಅನ್ನುವ ಮೈಂಡ್ ಬರಬೇಕು, ಮಾಡಬೇಕು ಅನ್ನುವ ಆಲೋಚನೆ ಬರಬೇಕು. ವಿತೌಟ್ ದ ಥಾಟ್ ನೀವು ಆ್ಯಕ್ಷನಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ಒಂದು ಶರೀರದಲ್ಲಿ ಒಂದು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆ ಆಲೋಚನೆ ಬರಬೇಕು. ಸೊ ಈಗ ಇವಳಿಗೆ ಯೇಸು ಬಗ್ಗೆ ಕೇಳಿದ ಕೂಡಲೇ ಈ ಆಲೋಚನೆ ಹೇಗೆ ಬಂತು? ಈಗ ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಬಿಹೈಂಡ್ ದ ಸೀನ್ಸ್. ಯೇಸುವಿನ ಬಗ್ಗೆ ಕೇಳಿದ ಕೂಡಲೇ, ಈಗ ಕೇಳಿದ ಮಾತು ಅವಳು ಸ್ವೀಕಾರ ಮಾಡಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು, ಅಂಗೀಕರಿಸಿಕೊಳ್ಳಬೇಕು. ಈಗ ನಾನು ಹೇಳ್ತೀನಿ ಒಂದಿಷ್ಟು ವಿಷಯ, ತುಂಬ ಗಮನದಿಂದ ಕೇಳಿ. ಯೇಸುವಿನ ಈ ವಾಕ್ಯವನ್ನು ಕೇಳುವಾಗಲಿ, ಯೇಸು ಮಾತಾಡೋದು ಕೇಳುವುದಾಗಲಿ, ನೀವು ಶರೀರ ಜ್ಞಾನದಿಂದ, ಶರೀರ ಕಿವಿಯಿಂದ ಕೇಳುವುದರಿಂದ ನಿಮಗೆ ಬಿಡುಗಡೆ ಇಲ್ಲ. ನೀವು ಆತ್ಮದ ಕಿವಿಗಳಿಂದ, ಆತ್ಮದ ಕಣ್ಣುಗಳಿಂದ ನೋಡುತ್ತಾ, ಕೇಳುತ್ತಾ, ಹೊಂದಿಕೊಳ್ಳುತ್ತಾ ಇರುವಾಗ ಮಾತ್ರ ನಿಮಗೆ ಆ ವಾಕ್ಯದ ಫಲವನ್ನು ಅನುಭವಿಸಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಏನರ್ಥ? ಇವಳು ಕೇಳಿದಳು, ಕೇಳಿದ ಕೂಡಲೇ ಆ ಆಲೋಚನೆ ಬಂದಿದ್ದರೆ ಆ ಆಲೋಚನೆ ಬರುವುದಕ್ಕೆ ಕಾರಣ ಏನು? ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಗಮನದಿಂದ ಕೇಳಿ. ಸೊ ಯೇಸುವನ್ನು ಕೇಳಿದಳು ಅಂದರೆ ವಾಕ್ಯವನ್ನು ಕೇಳಿದಳು. ಆ ವಾಕ್ಯವನ್ನು ಕೇಳಿದಾಗ ಅದು ಅವಳಿಗೆ ಮಾಹಿತಿಯಾಗಿರಲಿಲ್ಲ, ಅದು ಅವಳಿಗೆ ಪ್ರಕಟಣೆಯಾಗಿತ್ತು. ಹಾಗಾದರೆ ಏನರ್ಥ? ವಾಕ್ಯವು ಬಂದಾಗ ಅದನ್ನು ಒಂದು ಇನ್ಫಾರ್ಮೇಷನ್ ಆಗಿ, ಒಂದು ಸುದ್ದಿಯಾಗಿ ಈಗ ಅದನ್ನು ಸ್ವೀಕಾರ ಮಾಡಿಲ್ಲ. ಅದನ್ನು, ವಾಕ್ಯವನ್ನು ಇದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಇರುವುದು ಇದೆ ಅಂತ ಹೇಳಿ ಆ ಭಾವನೆಯಲ್ಲಿ ಸ್ವೀಕಾರ ಮಾಡಿಕೊಂಡ್ಳು. ಅವಳು ಕೇಳಿದಲ್ಲ ಏನು? ಯೇಸು ಜನರನ್ನು ಸ್ವಸ್ಥತೆ ಪಡಿಸ್ತಾರೆ ಎಂಬ ವಿಷಯನ ಕೇಳಿರ್ಬೋದು. ಯೇಸು ಸ್ವಸ್ಥತೆ ಕೊಡ್ತಾರೆ ಎಂಬುವ ಆ ಸತ್ಯ, ಆ ವಾಕ್ಯ ಈಗ ಆತ್ಮವಾಗಿ ಅವಳ ಒಳಗಡೆ ಬಂತು. ಈಗ ಅವಳ ವಾಕ್ಯ ಅವಳ ಒಳಗಡೆ ಹೇಗೆ ಬಂತು ಅನ್ನೋದನ್ನ ವಿವರಿಸ್ತೀನಿ, ತುಂಬ ಗಮನದಿಂದ ಕೇಳಿ. ನಾನು 2 ಪರ್ಸನಾಲಿಟೀಸಲ್ಲಿದ್ದೀನಿ. ಜಾನ್ ಆಸ್ ಅ ಬಾಡಿ, ಶರೀರ, ಫಿಸಿಕಲ್ ಆಗಿ ಅಪಿಯರೆನ್ಸಲ್ಲಿದ್ದೀನಿ. ಈ ಫಿಸಿಕಲ್ ಅಪಿಯರೆನ್ಸ್ ನಿಜವಾದ ವ್ಯಕ್ತಿ ಅಲ್ಲ, ಒಳಗಡೆ ವಾಸ ಮಾಡ್ತಾ ಇರುವ ದ ಸ್ಪಿರಿಟ್ ಮ್ಯಾನ್, ದ ಇನ್ನರ್ ಮ್ಯಾನ್, ಅವನೇ ನಿಜವಾದ ಜಾನ್. ಸೊ ಐ ವುಡ್ ಕಾಲ್ ದ 2 ಪರ್ಸನಾಲಿಟೀಸ್ ಆಸ್ ದ ನ್ಯಾಚುರಲ್ ಜಾನ್ ಆ್ಯಂಡ್ ದ ಸ್ಪಿರಿಟ್ ಜಾನ್. ನೀವು ಯಾವಾಗ ಈಗ ನಾನು ಮಾತಾಡ್ತಾ ಇರುವಾಗ ನನ್ನ ಭಾಷೆ ಅರ್ಥ ಆಗ್ತಾ ಇದೆ ಅಂದರೆ ಅದನ್ನು ನ್ಯಾಚುರಲ್ ಜಾನ್ ಕೇಳಿಸ್ಕೊತಾ ಇದ್ದಾನೆ.
ನ್ಯಾಚುರಲ್ ನೀವು ಕೂಡ ಶರೀರದಿಂದ ಕೇಳಿಸ್ಕೊತಾ ಇದ್ದೀರಾ. ಆದರೆ ಶರೀರದಿಂದ ಕೇಳಿಸುವುದು ಈಗ ನೀವು ಆತ್ಮದ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಅದನ್ನು ಅಂಗೀಕರಿಸ್ಕೊಂಡ್ಬಿಟ್ರೆ ಏನರ್ಥ ಅಂದರೆ, ನೀವು ಎಂಬುವ ಆತ್ಮದ ವ್ಯಕ್ತಿ ವಾಕ್ಯ ಎಂಬುವ ಆತ್ಮವನ್ನು ಹೊಂದಿಕೊಂಡಿರೋದ್ರಿಂದ ಆ ವಾಕ್ಯದ ಆತ್ಮವು ನೀವು ಎಂಬುವ ಆತ್ಮವು ಸೇರಿ ಒಂದಾಗಿದ್ದೀರಾ ಅಂತ ಅರ್ಥ. ದಿಸ್ ಇಸ್ ವಾಟ್ 1 Corinthians 6:17 ಸೇಸ್. ಯಾರು ಕರ್ತನಲ್ಲಿ ಸೇರಿದ್ದಾರೋ ಅವರು ಕರ್ತನಲ್ಲಿ ಸೇರಿ ಒಂದೇ ಆತ್ಮವಾಗಿದ್ದಾರೆ. ದೋಸ್ ಹೂ ಆರ್ ಜಾಯಿಂಟ್ ಟು ದ ಲಾರ್ಡ್, ದೇ ಆರ್ ಒನ್ ಸ್ಪಿರಿಟ್, ದೇ ಆರ್ ಒನ್ ವಿತ್ ಹಿಮ್. ಅವರು ಒಂದೇ ಆತ್ಮವಾಗಿ ಒಂದಾಗಿದ್ದಾರಂತೆ. ಸೊ ಅದೇ ಕಾರ್ಯನೇ ಈ ಸ್ತ್ರೀಯಲ್ಲಿ ನಡೆದಿದ್ದು. ಈಗ ಆ ವಾಕ್ಯವನ್ನು ಕೇಳುವಾಗ ಅದು ಶರೀರದ ಆ ಸ್ತ್ರೀ ಕೇಳಿಸ್ಕೊಂಡ್ಲು, ಆದರೆ ಆತ್ಮದ ಶ್ರೀ ಅಂದರೆ ದ ಸ್ಪಿರಿಟ್ ಮ್ಯಾನ್, ಆ ಇನ್ನರ್ ಮ್ಯಾನ್, ಅವನು ಆತ್ಮವಾಗಿರೋದನ್ನು, ವಾಕ್ಯ ಆತ್ಮವಾಗಿರೋದನ್ನು ಸೇರಿ ಒಂದಾಗ್ಬಿಡ್ತು. ದಿಸ್ ಇಸ್ ವಾಟ್ ಈಸ್ ರಿಸೀವಿಂಗ್ ದ ವರ್ಡ್ ಆಸ್ ಅ ಸ್ಪಿರಿಟ್ ಆ್ಯಂಡ್ ಲೈಫ್. ವಾಕ್ಯವನ್ನು ಆತ್ಮವಾಗಿಯೂ ಜೀವವಾಗಿಯೂ ಅಭಿಷೇಕ ಮಾಡಲ್ಪಟ್ಟು ಹೊಂದಿದ್ದೀನಿ ಅನ್ನೋದಕ್ಕೆ ಆಧಾರ, ಅನ್ನೋದಕ್ಕೆ ಎವಿಡೆನ್ಸ್ ಏನಂದರೆ, ನಿನ್ನ ಸ್ಪಿರಿಟ್ ಮ್ಯಾನ್ ಆ ವಾಕ್ಯವನ್ನು ಆತ್ಮವು ಹೊಂದಿದ್ದಾನೆ ಅಂತ ನಿಶ್ಚಯ ಉಂಟಾದ ಮೇಲೆ ನಿಮಗೇನು ಬರುತ್ತೆ, ಅದಾದ ಮೇಲೆ ಉಂಟಾಗುವ ಆಲೋಚನೆ, ಥಾಟ್ಸ್, ಏನು ಮಾಡಬೇಕು ಅಂತ ಬರುವ ಆಲೋಚನೆ ಅದು ಶರೀರದಿಂದ ಉಂಟಾದದಲ್ಲ, ಇನ್ನೊಂದು ವ್ಯಕ್ತಿ ಬಂದು ಹೇಳಿದಲ್ಲ, ಇಲ್ಲ ಇವಳಾಗಿ ಏನೋ ಮಾಡಬೇಕು ಅಂತ ಭಾವನೆಯಿಂದ ಅಲ್ಲ, ಇದು ಪವಿತ್ರಾತ್ಮನೇ ತೋರಿಸುವ ಕಾರ್ಯ. ಇದೆ ಪರ್ಸನಲ್ ರೆವಲೇಷನ್. ನಿಮಗೆ ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ದೇವರು ತೋರಿಸುವ ಕಾರ್ಯ, ಅದು ನಿಮಗೆ ಸ್ವಂತವಾಗಿ ನಿಮಗೆ ಅಂತ ಪ್ರತ್ಯೇಕವಾಗಿ ಕೊಡುವ ಪ್ರಕಟಣೆ. ಯಾಕಂದರೆ ಇವಳು ಹೇಳ್ತಾ ಇದ್ದಾಳೆ, ಯೇಸುವಿನ ವಸ್ತ್ರವನ್ನು ಹೋಗಿ ಮುಟ್ಟಿದ್ರೆ ಸಾಕು ಅಂತ ಹೇಳ್ತಾ ಇದ್ದಲ್ಲ ಅಂತ ಹೇಳಿದ್ರೆ, ಈಗ ನನ್ನ ಪ್ರಶ್ನೆ ಏನಂದರೆ, ಆ ಸ್ತ್ರೀ ಯಾವಾಗಾದರೂ ಯೇಸುವನ್ನು ಯಾರಾದರೂ ಹೋಗಿ ಮುಟ್ಟಿದ್ದು ಸ್ವಸ್ಥತೆ ಆಗಿದ್ದು ನೋಡಲ್ಲ? ಇಲ್ವೇ ಇಲ್ಲ. ಈ ಸ್ತ್ರೀ ಇದಕ್ಕೆ ಮುಂಚೆ, ಯಾಕಂದರೆ ಯೇಸುವನ್ನು ಮುಟ್ಟಿ ಸ್ವಸ್ಥತೆ ಆದವರು ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ ಈ ಸ್ತ್ರೀ ಮುಂಚೆ. ಆದರೆ ಈ ಸ್ತ್ರೀ ಮುಟ್ಟಿದ ಮೇಲೆ ಅನೇಕರು ಈ ಥರ ಬಿಡುಗಡೆ ಮಾಡಿದ್ರು ಅಂತ ನಂಬಿಕೆಯಲ್ಲಿ ಹೋಗಿ ಮುಟ್ಟಿ ಸ್ವಸ್ಥತೆ ಹೊಂದಿದ್ದಾರೆ. ಆದರೆ ಈ ಸ್ತ್ರೀಗೆ ಮುಂಚೆ ಯಾರು? ಹಾಗಾದರೆ ಈ ಸ್ತ್ರೀಗೆ ಹೋಗಿ ಮುಟ್ಟು ಅಂತ ಹೇಳಿದ್ದು ಯಾರು? ಇಲ್ಲ, ಈ ಸ್ತ್ರೀ ಮುಟ್ಟುವುದನ್ನು ಯಾರಾದನ್ನು ಕಂಡು ಮಾಡಿದಲ್ಲ, ಅದೂ ಇಲ್ಲ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ರಿಸೀವ್ ದ ವರ್ಡ್ ಆಸ್ ಅ ಸ್ಪಿರಿಟ್. ವಾಕ್ಯವು ಆತ್ಮವಾಗಿ ನಿಮ್ಮಲ್ಲಿ ಒಂದಾಗುವಾಗ ಅದಾದ ಮೇಲೆ ನೀವು ಬರುವ ಮಾತುಗಳಾಗಲಿ, ನೀವು ನೋಡುವ ಚಿತ್ರಗಳಾಗಲಿ, ನಿಮಗೆ ಬರುವ ಆಲೋಚನೆಗಳಾಗಲಿ, ನೀವು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದು ಅದು ನಿಮ್ಮಿಂದ ಉಂಟಾದದಲ್ಲ, ಇನ್ನೊಬ್ಬ ವ್ಯಕ್ತಿಯಿಂದ ಇಲ್ಲ, ಶರೀರ ಲೋಕದಿಂದ ಉಂಟಾದದಲ್ಲ, ಅದು ಪವಿತ್ರಾತ್ಮನೇ ಈಗ ನಿನ್ನ ಸ್ವಸ್ಥತೆ ಈ ರೀತಿಯೇ ನಡೆಯೋದು ಅಂತ ತೋರಿಸುವ ಕಾರ್ಯ. ಯೇಸುವಿನ ನಾಮದಲ್ಲಿ ಈಗ ಇದಕ್ಕೆ ವಾಕ್ಯವನ್ನು ನೀವು ಹೊಂದಿಕೊಳ್ಳುವಾಗ, ಆ ವಾಕ್ಯವು ನೀನು ಅಂತ ಹೇಳುವಾಗ, ನೀನು ಎಂಬ ಆತ್ಮದ ವ್ಯಕ್ತಿ ಆ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಂಡು, ಆ ನೀನು ಆತ್ಮವಾಗಿದೆ, ವಾಕ್ಯವು ಆತ್ಮವಾಗಿದೆ, ಈಗ ಸೇರಿ ಒಂದಾಗುವುದೇ ಇದರಲ್ಲಿ ಕೀ ಪಾಯಿಂಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಮೆಸೇಜನ್ನು ಕೇಳ್ತಾ ಇರುವ ಪ್ರತಿಯೊಬ್ಬರು, ಇವಾಗ ನೀವು ಕೇಳ್ತಾ ಇರೋದು ನನ್ನ ಭಾಷೆನೇ ಅಲ್ಲ, ದೇವರ ಮಾತು ಈಗ ಆತ್ಮವಾಗಿಯೂ ಜೀವವಾಗಿಯೂ ಈಗ ನೀವೆಂಬ ಆತ್ಮದ ವ್ಯಕ್ತಿ ಇದನ್ನು ಹೊಂದಿಕೊಳ್ಳುವಾಗ, ಈ ವಾಕ್ಯದ ಜೊತೆ ಒಂದಾದರೆ ಸಾಕು, ಈಗ ನೆಕ್ಸ್ಟ್ ದೇವರು ತೋರಿಸುವ ಕಾರ್ಯಗಳು ಅದರಂತೆ ನಿಮ್ಮ ಭಾವನೆಗಳು, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಎಲ್ಲ ಇರುವಾಗ ನಿಮ್ಮ ಶರೀರದಲ್ಲಿ ಪರಿಪೂರ್ಣದ ಬಿಡುಗಡೆಯನ್ನು ನೋಡಕ್ಕಿದ್ದೀರಿ. ಓಕೆ, ಈಗ ದಿಸ್ ಇಸ್ ಕಾಲ್ಡ್ ಪರ್ಸನಲ್ ರೆವಲೇಷನ್. ಇವತ್ತು ಕೂಡ ನಾನು ಸಾಕ್ಷಿಗಳು ಹೇಳ್ಬೇಕು ಅಂದರೆ ಅನೇಕ ಸಾಕ್ಷಿಗಳು ಹೇಳಬಹುದು. ಅನೇಕರಿಗೆ ಸ್ವಸ್ಥತೆ ಇಲ್ಲದವ್ರಿಗೆ ನೀರನ್ನು ಯೇಸುವಿನ ರಕ್ತವಾಗಿ ಪ್ರಾರ್ಥನೆ ಮಾಡಿ ಕುಡಿದು ಇನ್ಸ್ಟಂಟಾಗಿ ಹೀಲಿಂಗ್ ನೋಡಿದ್ದೀವಿ. ಎಣ್ಣೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಹೀಲಿಂಗ್ ನೋಡಿದ್ದೀವಿ. ಸ್ಕಿನ್ ಅಲರ್ಜೀಸ್ಗೆ ಪಾಂಡ್ಸ್ ಪೌಡ್ರ್ ಹಾಕಿ, ದೇವರು ತೋರಿಸಿದ ದೃಶ್ಯದ ಪ್ರಕಾರ ಪಾಂಡ್ಸ್ ಪೌಡ್ರ್ ಸುಮ್ಮನೆ ಹಾಕಿ ಸ್ಕಿನ್ ಅಲರ್ಜೀಸ್ ಇಮಿಡಿಯೇಟಾಗಿ ಹೀಲ್ ಆಗಿರೋದು ನೋಡಿದ್ದೀವಿ. ಒಂದಲ್ಲ ಎರಡಲ್ಲ ಅನೇಕ ಟೆಸ್ಟ್ ಮನೀಸ್ ಈ ರೀತಿ. ಇನ್ನೊಂದು ಸಾರಿ ದೇವರು ಸುಮ್ಮನೆ ಮರಣದ ಪರಿಸ್ಥಿತಿಯ ಮರಣ ಆಗಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದ, ಒಂದು ಆಕ್ಸಿಡೆಂಟಲ್ ಆಗಿ ಇದ್ದ ವ್ಯಕ್ತಿಗೆ ನಾನು ಸುಮ್ಮನೆ 15 ಅಂತ ನಂಬರ್ ದೇವರು ತೋರಿಸಿದ್ದನ್ನು 15 ದಿನದಲ್ಲಿ ನಿಮ್ಮ ಮಗ ಮನೆಯಲ್ಲಿ ನಾರ್ಮಲ್ ಆಗಿರ್ತಾನೆ ಅಂತ ಹೇಳಿ ತೋರಿಸಿದ ಕಾರ್ಯವನ್ನು ಹಾಗೆ ಹೇಳಿದ್ದನ್ನು ದೇವರು ಕರೆಕ್ಟಾಗಿ 15 ದಿನದಲ್ಲಿ ಪರಿಪೂರ್ಣವಾಗಿ ಬಿಡುಗಡೆಯಾಗಿ ನಾರ್ಮಲ್ ಆಗಿ ಮನೆಯಲ್ಲಿ ಇದ್ದ. ಸೊ ದಿಸ್ ಇಸ್ ವಾಟ್ ಇಸ್ ಪ್ರಾಫಿಟಿಕ್ ಆ್ಯಕ್ಟ್, ಪ್ರಾಫಿಟಿಕ್ ಪಿಕ್ಚರ್,
ಪ್ರಾಫಿಟಿಕ್ ಸೀನ್. ದೇವರು ನೀವು ಯಾವಾಗ ವಾಕ್ಯವನ್ನು ಕೇಳಿ ಆ ವಾಕ್ಯದೊಂದಿಗೆ ಒಂದಾಗುವಾಗ ಆ ವಾಕ್ಯದ ಆತ್ಮ, ಸತ್ಯದ ಆತ್ಮ ನಿಮಗೆ ತೋರಿಸುವ ಪ್ರಕಾರ ನೀವು ಕಾರ್ಯಗಳನ್ನ ಮಾಡುವಾಗ ನೀವು ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸುವಿರಿ. ಅನೇಕರಿಗೆ ಕರ್ಚೀಫ್ನ ಹಾಸ್ಪಿಟಲ್ ಪಿಲ್ಲೋ ಅಲ್ಲಿ ಇಡೋ ಥರ ದೃಶ್ಯವನ್ನು ದೇವರು ತೋರಿಸಿ ಅದರಂತೆ ಇಟ್ಟಿದ್ವಿ, ಹೀಲಾಗಿ ನಾರ್ಮಲ್ ಆಗಿ ಬಂದಿದ್ದಾರೆ. ಸೊ ಯೇಸುವಿನ ನಾಮದಲ್ಲಿ ಈಗ ಇದನ್ನೆಲ್ಲ ಪ್ಯಾಟರ್ನ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಇದನ್ನು ಕೂಡ ಪಾಸ್ಟರ್ ಈ ಥರ ಮಾಡಿದ್ರು ಆಯಿತು ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇದು ನೀವು ದೇವರ ಸತ್ಯವನ್ನು ಕೇಳಿ ಸತ್ಯದ ಆತ್ಮ ನಿಮ್ಮಲ್ಲಿ ತುಂಬಿ ಇದು ಪ್ರಾಫಿಟಿಕ್ ಆಗಿ ಆ ಮೊಮೆಂಟಲ್ಲಿ ಪವಿತ್ರಾತ್ಮನ ನಿಮಗೆ ಏನು ತೋರಿಸ್ತಾ ಇರೋನೋ ಅದರಂತೆ ನೀವು ಮಾಡುವಾಗ ಇದರ ಫಲವನ್ನು ನೀವು ಅನುಭವಿಸುವಿರಿ. ಸೊ ಈಗ ಆ ಸ್ತ್ರೀ ನೋಡಿ, ನಾನು ಹೋಗಿ ಆ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ಅಂತ ಬಂದ ಆಲೋಚನೆ ಅದು ಪವಿತ್ರಾತ್ಮನೇ ವಾಕ್ಯವನ್ನು ಕೇಳಿದಾಗ ಆ ಸತ್ಯದ ಆತ್ಮದ ಮೂಲಕ ನೋಡಿದ ದೃಶ್ಯ. ಆ ಆಲೋಚನೆ ಬಂದಿದ ಕೂಡಲೇ ಈಗ ಹಾಗಾದರೆ ಇವಳ ಆ ಆಲೋಚನೆ ನೋಡಿದ್ಲು, ಆಲೋಚನೆ ಬಂತು, ಈಗ ಹೋಗಿ ಮುಟ್ಟಿದ್ರೆ ಸ್ವಸ್ಥತೆ ಆಗ್ಬಿಡ್ತೀನಿ ಅಂತ. ದ್ಯಾಟ್ ಈಸ್ ಕಾಲ್ಡ್ ಫೇತ್. ಈಗ ಫೇತ್ ಏನಂತ ಹೇಳ್ತೀನಿ. ಫೇತ್ ಏನಂದರೆ, ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳಿ ಅದು ಆತ್ಮವಾಗಿ ಬರುವಾಗ ನಾನು ಎಂಬ ಆತ್ಮದ ವ್ಯಕ್ತಿ ಸೇರಿ ಒಂದಾಗುವಾಗ ಆಗ ನನಗೆ ಉಂಟಾಗುವುದೇ ನಂಬಿಕೆ. ಬಿಕಾಸ್ faith is not of the flesh, it is not a physical thing, faith is a spiritual thing. ಅದು ಆತ್ಮದಲ್ಲಿ ಒಂದು ನಿಮಗೆ ಯಾವ ಕಾರ್ಯವು ನಿಮಗೆ ಅನುಕೂಲವಾಗಿ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ ಕೂಡ ಆಗುತ್ತೆ ಅಂತ ಒಂದು ದೃಢವಾದ ಒಂದು ಕಾನ್ಫಿಡೆನ್ಸ್, ಒಂದು ನಂಬಿಕೆ ಇರುತ್ತೆ. ಸೊ ಅದು ಹೇಗೆ ಅಂದರೆ ಇದರ ಮೂಲಕನೇ ವಾಕ್ಯವು ನೀವು ಎಂಬ ಆತ್ಮದ ವ್ಯಕ್ತಿ ಜೊತೆ ಸೇರಿ ಒಂದಾದಾಗ ಉಂಟಾಗುವ ಕಾರ್ಯನೇ ನಂಬಿಕೆ. ಆ ನಂಬಿಕೆ ಏನು ಮಾಡ್ತಾ ಇದೆ ಅಂದರೆ, ಈಗ ಕೂಡ ಆ ಸ್ತ್ರೀ ಶರೀರ ಬಲದಿಂದ ಹೋಗಿ ಯೇಸುವನ್ನು ಮುಟ್ಟಿಲಿಲ್ಲ. ಯಾಕಂದರೆ ಇಂಥ ಕಾಯಿಲೆಯಲ್ಲಿರೋ ಒಂದು ಸ್ತ್ರೀ ಮನೆಯಿಂದ ಹೊರಗಡೆ ಬರಕೂಡ್ದು, ಬಂದರೆ ಕಲ್ಲೊಡೆದ್ರೆ ಸಾಯಿಸಬೇಕು ಅನ್ನುವ ಒಂದು ರೂಲ್, ಒಂದು ಲಾ, ಒಂದು ನಿಯಮ. ಸೊ ಹಾಗಾದರೆ ಯೋಚನೆ ಮಾಡಿ, ಅವಳ ಹೊರಗಡೆ ಬಂದು ಯೇಸುವನ್ನು ಮುಟ್ಟಿದ್ದು ಕೂಡ ಶರೀರ ಬಲದಿಂದ ಅಲ್ಲ, ಶರೀರ ಜ್ಞಾನದಿಂದ ಅಲ್ಲ. ಸೊ ಈಗ ತೋರಿಸಿ ಅವರ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ಅಂತ ನೋಡಿದ ಆ ಚಿತ್ರವನ್ನು ಕೂಡ ಪವಿತ್ರಾತ್ಮನೇ ತೋರಿಸಿದ್ದು. ಈಗ ಅದರಂತೆ ನಡೆಯೋದಕ್ಕೆ ಕೂಡ ಶರೀರ ಬಲದಿಂದ ಅಸಾಧ್ಯ, ಶರೀರ ಭಾವನೆಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹೊರಗಡೆ ಹೋದರೆ ಮರಣ ನನಗೆ. ಅದನ್ನು ಮೀರಿ ಇವಳು ಹೋಗಿ ಯೇಸುವಿನ ವಸ್ತ್ರ ಮುಟ್ಟಿದಲ್ಲ ಅಂತ ಹೇಳಿದ್ರೆ, ಆ ವಾಕ್ಯದ ಆತ್ಮ, ಸತ್ಯದ ಆತ್ಮ ಯಾವುದು ಆ ಆತ್ಮದ ವ್ಯಕ್ತಿಯಾಗಿರುವ ಅವಳ ಜೊತೆ ಒಂದಾಗಿತ್ತೋ ಆ ಸತ್ಯದ ಆತ್ಮದ ಬಲದಿಂದ, ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಅವಳ ಶರೀರವನ್ನು ನಡೆಸಿ ಹೋಗಿ ಮುಟ್ಟುವಂತೆ ಪವಿತ್ರಾತ್ಮನೇ ಮಾಡಿದ ಕಾರ್ಯ. ಸೊ ಹಾಗಾದರೆ ಯಾವಾಗೆಲ್ಲ ಒಂದು ವಾಕ್ಯವು ನೀವು ಆತ್ಮವು ಹೊಂದಿಕೊಳ್ಳುವಾಗ ಅದನ್ನು ನಿಮ್ಮನ್ನು ವಾಕ್ಯದ ಪ್ರಕಟಣೆಯನ್ನು ತೋರಿಸುತ್ತೆ. ಆ ಪ್ರಕಟಣೆಯ ಪ್ರಕಾರ ನಿಮ್ಮನ್ನು ನಡೆಸುವುದು ಕೂಡ ಆ ಸತ್ಯದ ಆತ್ಮವೇ. ಅವ್ರು ಇಲ್ಲಾಂದರೆ ಇದು ಸಾಧಾರಣವಾಗಿ ಶರೀರ ಬಲದಿಂದ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನರ್ಥ? ಇದಕ್ಕೆ ವಾಕ್ಯ ಈ ರೀತಿಯ ಹೇಳ್ತಾ ಇದೆ, ಫೇತ್ ವಿತೌಟ್ ವರ್ಕ್ ಇಸ್ ಡೆಡ್. ಕ್ರಿಯೆ ಇಲ್ಲದೆ ಇರುವ ಒಂದು ನಂಬಿಕೆ ಸತ್ತದ್ದು. ಸೊ ಹಾಗಾದರೆ ಏನರ್ಥ? ನಂಬಿಕೆ ಉಂಟಾಗಿದೆ ಅಂತ ಹೇಳಿದ್ರೆ ಆ ನಂಬಿಕೆ ಪ್ರಕಾರ ಶರೀರ ಕಾರ್ಯವನ್ನು ಮಾಡಲೇಬೇಕು. ಹಾಗಾದರೆ ಆ ನಂಬಿಕೆ ಬಂದಿರೋದ್ರಿಂದನೇ ನೀನು ಏನೋ ನನಗೆ ಉಂಟು ಮಾಡಿಸಿಲ್ಲ, ವಾಕ್ಯವನ್ನು ಕೇಳೋದ್ರ ಮೂಲಕ, ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಳ್ಳೋದ್ರ ಮೂಲಕ ಉಂಟಾದ ನಂಬಿಕೆ, ಆ ನಂಬಿಕೆ ಆತ್ಮ ನಿನ್ನನ್ನು ಶರೀರದಲ್ಲಿ ಪ್ರಕಟಪಡಿಸಿ ಅದು ಶರೀರದ ಅದರಂತೆ ನಡೆಯುವಂತೆ ಮಾಡುವ ಕಾರ್ಯ. ಸೊ ಅದರಿಂದನೇ ಇಲ್ಲಿ ಆ ಶರೀರ ಹಾಗೇ ಹೋಗಿ ಯೇಸುವನ್ನು ಮುಟ್ಟಿದ ಕೂಡಲೇ ಯಾವಾಗ ವಾಕ್ಯವು ಆತ್ಮವಾಗಿ ಒಳಗಡೆ ಬಂತೋ, ಆ ವಾಕ್ಯದ ಪ್ರಕಟಣೆಯ ಮೂಲಕ ಶರೀರದಲ್ಲಿ ಕಾರ್ಯವನ್ನು ಮಾಡುತ್ತೋ, ಈಗ ನೆಕ್ಸ್ಟ್ ಏನಂದರೆ ಮ್ಯಾನಿಫೆಸ್ಟೇಷನ್. ಯಾವ ಕಾರ್ಯವನ್ನು ವಾಕ್ಯದ ಆತ್ಮ ತೋರಿಸಿದ ಮಾತ್ರ ಇಲ್ಲ, ಅದರಂತೆ ಶರೀರ ಮಾಡಿತೋ, ಶರೀರ ಮಾಡಿದ ಕೂಡಲೇ ಈಗ ವಾಕ್ಯವು ಮಾಂಸವಾಯಿತು, ವಾಕ್ಯವು ಜೀವವಾಗಿ ಶರೀರದಲ್ಲಿ ಪ್ರಕಟವಾಯಿತು. ವಾಕ್ಯವು ಹಾಗೆ ಕಾಣುವ ರೂಪದಲ್ಲಿ ಪ್ರಕಟವಾಗಿದ್ದ ಕಾರ್ಯ ಏನಂದರೆ ಅವಳು ಸ್ವಸ್ಥತೆ ಆದಳು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ನಿಮಗೆ, ಇನ್ ದ ನೇಮ್ ಆಫ್ ಜೀಸಸ್. ಯಾರ್ಯಾರೆಲ್ಲ ಈಗ ಈ ಸತ್ಯವನ್ನು ಕೇಳ್ತಾ ಇದ್ದೀರೋ, ದ ಫೇತ್, ದ ಬಿಲೀವಿಂಗ್, ಈಗ ಒಂದು ನಿಯಮವನ್ನು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಈಗ ಯಾರಾದರೂ ದೇವರೇ
ನನಗೆ ಬಿಡುಗಡೆ ಕೊಡು, ನನ್ನ ಸ್ವಸ್ಥತೆ ಮಾಡು ಅಂತ ಹೇಳ್ತಾ ಇದ್ದರೆ, ನೀವು ಕೇಳಿದ ಮೇಲೆ ಯೇಸು ಸ್ವಸ್ಥತೆಯನ್ನು ಕೊಡ್ತಾರಾ, ದೇವರು ಸ್ವಸ್ಥತೆಯನ್ನು ಕೊಡ್ತಾರಾ, ಇಲ್ಲ ಆಗಲೇ ಸ್ವಸ್ಥತೆಯನ್ನು ಕೊಟ್ಟಿದ್ದಾರಾ? ಬಿಕಾಸ್ 1 Peter 2:24 ಏನು ಹೇಳ್ತಾ ಇದೆ, ಬೈ ಹಿಸ್ ಸ್ಟ್ರೈಪ್ಸ್ ವಿ ವರ್ ಹೀಲ್ಡ್. ಆತನ ಬಾಸುಂಡೆಗಳಿಂದ ನಾವು ಆಲ್ರೆಡಿ ಗುಣ ಹೊಂದಿದೆವು. ಹಾಗಾದರೆ ಏನರ್ಥ? ನಾವು ಇವತ್ತು ಶರೀರದಲ್ಲಿ ಕಾಯಿಲೆ ಇವತ್ತು, ಆದರೆ ನಾವು 2000 ವರ್ಷ ಹಿಂದೆನೇ ಅವ್ರು ಹೇಳಿ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾವ ದಿನ ಕಲ್ವಾರಿ ಶಿಲುವೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿದು ಆ ಮರಣ ಹೊಂದಿ ಪುನರುತ್ಥಾನ ಹೊಂದಿದ್ರೋ ಆ ದಿನವೇ ನಮ್ಮನ್ನು ಗುಣಪಡಿಸ್ಬಿಟ್ರಂತೆ. ಹಾಗಾದರೆ ಎಲ್ಲಿ ಗುಣ ಇದೆ ಅಂತ ಹೇಳಿದ್ರೆ, ವೇರ್ ಇಸ್ ದ ಹೀಲಿಂಗ್, ವೇರ್ ಆರ್ ವಿ ಹೀಲ್ಡ್ ಅಂತ ಹೇಳಿದ್ರೆ, ಅದು ವಾಕ್ಯದ ರೂಪದಲ್ಲಿದೆ, ಆತ್ಮದ ರೂಪದಲ್ಲಿದೆ. ಆತ್ಮದ ರೂಪದಲ್ಲಿ ನಿನ್ನನ್ನಾಗಲೇ ಗುಣಪಡಿಸಿದ್ದೀನಿ. ಸೊ ಹಾಗಾದರೆ ಏನರ್ಥ? ವಿ ವರ್ ಹೀಲ್ಡ್ ಅಂತ ಹೇಳುವ ಸತ್ಯ ಈಗ ನೀನು ಎಂಬುವ ಆತ್ಮದ ವ್ಯಕ್ತಿ ಒಪ್ಪಿಕೊಳ್ಳಬೇಕು. ಸೊ ಹಾಗಾದರೆ ವಿ ಆರ್ ನಾಟ್ ಟು ಪ್ರೇ ಫಾರ್ ದ ಹೀಲಿಂಗ್, ವಿ ಆರ್ ಟು ರಿಸೀವ್ ದ ಹೀಲಿಂಗ್. ನಾವು ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡಿ ಬೇಡಿ ಆ ರೀತಿ ಕೇಳುವುದಲ್ಲ, ಕೊಟ್ಟಿರುವ ಸ್ವಸ್ಥತೆಯನ್ನು ರಿಸೀವ್ ಮಾಡಬೇಕು, ಕೊಟ್ಟಿರುವ ಸ್ವಸ್ಥತೆಯನ್ನು ಹೊಂದಿಕೊಂಡು ಶರೀರದಲ್ಲಿ ಪ್ರಕಟಿಸಬೇಕು. ಎವ್ರಿಥಿಂಗ್ ವಾಟ್ ಗಾಡ್ ಹ್ಯಾಸ್ ಪ್ಲೇಸ್ಡ್ ಇಸ್ ಇನ್ ದ ಫಾರ್ಮ್ ಆಫ್ ವರ್ಡ್. ದೇವರು ಉಂಟು ಮಾಡಿರುವ ಎಲ್ಲ ಕಾರ್ಯಗಳು, ದೇವರ ಬಳಿಯಲ್ಲಿ ಎಲ್ಲ ಮುಗಿದೋಗಿರುವ ಕಾರ್ಯಗಳು ಎಲ್ಲವೂ ವಾಕ್ಯದ ರೂಪದಲ್ಲಿದೆ, ಆತ್ಮದ ರೂಪದಲ್ಲಿದೆ. ನೀವು ವಾಕ್ಯವಾಗಿರುವುದನ್ನು ನೀವು ಆತ್ಮವಾಗಿ ಹೊಂದಿಕೊಂಡು ಅದನ್ನು ಮಾಂಸದಲ್ಲಿ ಪ್ರಕಟಿಸುವ ಕಾರ್ಯ ನಮ್ಮ ಕೈಯಲ್ಲಿ ಇದೆ. ದಿಸ್ ಇಸ್ ದ ರೋಲ್ ಆಫ್ ದ ಬಿಲೀವರ್. ನೀವು ಯಾವಾಗ ಸತ್ಯವನ್ನು ಕೇಳಿ ಸತ್ಯದ ಆತ್ಮದಿಂದ ತುಂಬಿ ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಆ ಕಾಣದೇ ಇರುವ ವಾಕ್ಯವನ್ನು ಮಾಂಸವಾಗಿ ಪ್ರಕಟಿಸುವ ಕಾರ್ಯನೇ ಹೀಲಿಂಗ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಅದನ್ನೇ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ರೆವಲೇಷನ್, ಪ್ರಕಟಣೆ ಅನ್ನೋದೇ ಇಟ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಶರೀರ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳುವ ವಿಷಯ ಅಲ್ಲ. ಒಂದು ಶರೀರ ಕಾರ್ಯವನ್ನು ತೋರಿಸಿ ಅದರಿಂದ ಆತ್ಮದ ಅರ್ಥವನ್ನು ಹೊಂದಿಕೊಳ್ಳುವುದೇ ಪ್ರಕಟಣೆ. ಅದರಂತೆ ಈಗ ನಾನೀಗ ಕೇಳ್ತೀನಿ, ಈಗ ಆ ಪ್ರಕಟಣೆ ಏನು ಬಂತು ಆ ಸ್ತ್ರೀಗೆ? ನೀನು ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟು ನೀನು ಸ್ವಸ್ಥತೆ ಆಗ್ಬಿಡ್ತೀಯ. ಈಗ ವಸ್ತ್ರವನ್ನು ಮುಟ್ಟಿದ್ರೆ ಸ್ವಸ್ಥತೆ ಆಗುತ್ತೆ ಅನ್ನುವ ವಿಷಯವನ್ನು ತಗೊಂಡೋಗಿ ಯಾವ ಡಾಕ್ಟರ್, ಸ್ಪೆಷಲಿಸ್ಟ್ ಇಂಡಿಯಾದಲ್ಲೋ ಇಲ್ಲ ಈ ವರ್ಲ್ಡಲ್ಲೇ ನಂಬರ್ 1 ಡಾಕ್ಟರ್ಗೆ ಹೋಗ್ಬಿಟ್ಟು ಈಗ ವಸ್ತ್ರವನ್ನು ಮುಟ್ಟಿ ಸ್ವಸ್ಥತೆ ಆದೆ ಅಂತ ಈ ಸ್ತ್ರೀ ಹೋಗಿ ಹೇಳ್ತಾಳೆ ಅನ್ಕೊಳ್ಳಿ. ಟೆಲ್ ಮಿ, ಯಾವ ಡಾಕ್ಟರ್ ಇದರಿಂದ ಅಂತ ಜಸ್ಟಿಫೈ ಮಾಡೋಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ದಟ್ ಇಸ್ ವೈ ಐ ಆಮ್ ಸೇಯಿಂಗ್, ಶರೀರ ಕಾರ್ಯಗಳನ್ನು ನೋಡಿ, ಶರೀರ ಪರಿಸ್ಥಿತಿಗಳ ಮೂಲಕ ನೀವು ಪರಿಸ್ಥಿತಿಯಲ್ಲಿರುವಾಗ ನಿಮಗೆ ದೇವರ ವಾಕ್ಯದ ಪ್ರಕಟಣೆ ಬಂದಾಗ ಆ ಪ್ರಕಟಣೆ ಅನ್ನೋದು ಶರೀರ ಪ್ರಕಾರವಾಗಿ ಹೊಂದಿಕೊಂಡು ಮಾಡುವಂಥ ಕಾರ್ಯ ಅಲ್ಲ. ಇದು ಆತ್ಮದ ಪ್ರೇರೇಪಣೆಯಿಂದ ನಿಮ್ಮ ಮೂಲಕ ನಡೆಯುವ ಕಾರ್ಯ. ಅದರಿಂದ ಪ್ರಕಟಣೆಯನ್ನು ಹೊಂದಿಕೊಂಡು, ಇದಕ್ಕೆ ನಾನು ಹಲವಾರು ಸರಿ ಹೇಳಿದ್ದೀನಿ, ನಿಮಗೆ ಕೊರತೆಯಲ್ಲಿದ್ದೀರಾ, ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ಹೋಗಿ ಈ ದುಡ್ಡನ್ನು ಈ ಸೇವೆಗೋಸ್ಕರ ಕೊಡು, ಇಲ್ಲ ಪಾಸ್ಟರ್ಗೆ ಕೊಡು, ಇಲ್ಲ ಇವರಿಗೆ ಕೊಡು ಅಂತ ಹೇಳುವಾಗ ಅದು ಪ್ರಕಟಣೆ. ಆದರೆ ಈಗ ನೀವು ಹೋಗಿ ಕೊಡಲಿಲ್ಲ ಅಂದರೆ ನೀವು ಮಾಂಸದಲ್ಲಿ ಇದ್ದೀರಾ ಅಂತ ಅರ್ಥ. ಆದರೆ ಕೊಟ್ಟರೆ ಅದರ ಅರ್ಥ ಏನು ಗೊತ್ತಾ? ಆ ಪ್ರಕಟಣೆ ಆತ್ಮ ನಿಮ್ಮ ಶರೀರವನ್ನು ನಡೆಸಿ ಕೊಟ್ಟಿದ್ದು ಅಂತ ಅರ್ಥ. ಸೊ ಅದೇ ರೀತಿಯೇ ಹೀಲಿಂಗ್ ಕೂಡ ನೀವು ಏನೋ ಭಕ್ತಿಯಿಂದ ಮಾಡಿದ ಕಾರ್ಯ ಅಲ್ಲ, ನೀವು ಮಾಡಿದ ಫಾಸ್ಟಿಂಗ್ ಇಲ್ಲ, ನೀವು ಮಾಡಿದ ಪ್ರಾರ್ಥನೆ ಅಲ್ಲ, ನೀವು ಹೊಂದಿಕೊಂಡಿರುವ ಈ ಸತ್ಯದ ಆತ್ಮ, ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸಿ ಆ ವಸ್ತ್ರವನ್ನು ಮುಟ್ಟುವಂತೆ ಮಾಡಿದ ಕಾರ್ಯ. ಅದಕ್ಕೆ ಆ ಸ್ತ್ರೀ ಕೂಡ ಲಾಸ್ಟಲ್ಲಿ ಅವಳು ಹೇಳುವಾಗ ನಡುಗಿಕೊಂಡು ಹೋಗಿ ಹೇಳ್ತಾ ಇದ್ದಾಳೆ, ನಾನು ಈ ಥರ ಮುಟ್ಟಿದ್ರೆ ಸ್ವಸ್ಥತೆ ಆಗುತ್ತೆ ಅಂದ್ಕೊಂಡು ಬಂದು ಮುಟ್ಟಿದೆ, ಸ್ವಸ್ಥತೆ ಆಗ್ಬಿಟ್ಟೆ. ಶಿ ನೆವರ್ ಟುಕ್ ಎನಿ ಕ್ರೆಡಿಟ್. ಅವಳೆಲ್ಲ ಕ್ರೆಡಿಟು. ಅದಕ್ಕೆ ಲಾಸ್ಟಲ್ಲಿ ಕೂಡ ಯೇಸು ಆ ಸ್ತ್ರೀಗೆ ಏನು ಹೇಳ್ತಾ ಇದ್ದಾಳೆ, ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು, ನಿನ್ನನ್ನು ಸ್ವಸ್ಥತೆ ಪಡಿಸ್ತು. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾವಾಗೆಲ್ಲ ನೀವು ದೇವರ ಸತ್ಯವನ್ನು ಕೇಳ್ತೀರೋ ಆ ಸತ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳಿ. ಆಗಲೇ ವಾಕ್ಯವು ಯಾವಾಗ ಆತ್ಮವಾಗಿ ಹೊಂದಿಕೊಳ್ತೀರೋ ಆವಾಗ ಪ್ರಕಟಣೆ ಉಂಟಾಗುತ್ತೆ. ಆ ಪ್ರಕಟಣೆಯ ಮೂಲಕ ನಿಮಗೆ ಬರುವ ಆಲೋಚನೆಗಳು, ನೀವು ನೋಡುವ ದೃಶ್ಯಗಳು, ನಿಮಗೆ ಬರುವ ಮಾತುಗಳು, ಅವುಗಳೆಲ್ಲ ಪ್ರಾಫಿಟಿಕ್ ಆಗಿರುತ್ತೆ. ಇವತ್ತು ಒಂದಲ್ಲ ಎರಡಲ್ಲ
ಪ್ರತಿ ಸರಿ ಇವತ್ತು ಪ್ರೇಯರ್ ರಿಕ್ವೆಸ್ಟ್ಗೆ ಅಂತ ಫೋನ್ ಮಾಡೋರಿಗೆ ದೇವರು ತೋರಿಸುವ ಕಾರ್ಯಗಳನ್ನ ಹೇಳುವಾಗ ಅದು 100% ಹಾಗೇ ನಿಜವಾಗ್ತಾ ಇದೆ. ಹೇಗೆ? ಓನ್ಲಿ ವೆನ್ ಇಟ್ ಈಸ್ ಲೆಡ್ ಬೈ ದ ಸ್ಪಿರಿಟ್. ಯಾವಾಗ ವಾಕ್ಯದ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ನಾವು ನೋಡುವಾಗ ಇದು ದೇವರೇ ತೋರಿಸಿದಂಥ ನಂಬಿಕೆಯಿಂದ ಅದರ ಪ್ರಕಾರ ನಮ್ಮ ಶರೀರ ಆ್ಯಕ್ಟ್ ಮಾಡುವಾಗ ಅದರಂತೆ ಆ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮುಟ್ಟಿದ ಕೂಡಲೇ ಮ್ಯಾನಿಫೆಸ್ಟೇಷನ್. ದೇವರ ಯೇಸುವೇ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ ಒಬ್ಬೊಬ್ಬರಲ್ಲೂ ದೇವರ ಜೀವ ಇವತ್ತು ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಈ ಸ್ತ್ರೀ ಈಗ ಇದರಲ್ಲಿಂದ ಒಂದು ಪ್ರಿನ್ಸಿಪಲ್ಸ್ನ ಹೇಳ್ತೀನಿ, ತುಂಬ ಗಮನದಿಂದ ಕೇಳ್ಕೊಳ್ಳಿ. ಇವತ್ತು ನೀವು ಯಾವ ರೀತಿ ಆ್ಯಕ್ಚುಲಿ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಡಿಫ್ರೆಂಟ್ ರೀಸನ್ಸ್ ಅಂತ, ಅದನ್ನು ವಿವರಿಸೋಕ್ಕೆ ಸಮಯ ಇಲ್ಲ ಈಗ. ಅದರಿಂದ ಒಂದು ಪ್ರಿನ್ಸಿಪಲ್ಸ್ ಹೇಳ್ಬಿಡ್ತೀನಿ. ಇವತ್ತು ನೀವು ಈ ಸತ್ಯನ ಇವತ್ತು ಕೇಳಿದ ಈ ಪ್ಯಾಸೇಜ್ ಇದರಲ್ಲಿದ್ದ ಪ್ರಿನ್ಸಿಪಲ್ಸ್ ಪ್ರಕಾರ ನೀವೇನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಯಾರಾದರೂ ಪೆನ್ ಪೇಪರ್ ಇಟ್ಟಿದ್ರೆ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಿನ್ಸಿಪಲ್ ಏನು ಗೊತ್ತಾ? ದೇವರು ನೀವು ಕಾಯಿಲೆ ಹೊಂದಿದ್ದೀರಾ, ಕಾಯಿಲೆ ಹೊಂದ ಮೇಲೆ ಈಗ ನಿಮ್ಮನ್ನು ಗುಣಪಡಿಸ್ತಾರೆ ಎಂಬುವ ಆ ರೀತಿಯಾದ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಅದು ತಪ್ಪು. ಅಂಡರ್ಸ್ಟ್ಯಾಂಡ್, ದೇವರು ನಿಮ್ಮನ್ನು ಆಗಲೇ ನಿಮಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್, ನೋಯಿಂಗ್ ದಟ್ ಗಾಡ್ ಹ್ಯಾಸ್ ಆಲ್ರೆಡಿ ಹೀಲ್ಡ್ ಯು. ಸೊ ಹಾಗಾದರೆ ಸ್ವಸ್ಥತೆ ಅನ್ನೋದು ನೀವು ಸ್ವಸ್ಥತೆಯಿಂದ ಇರುವುದು ದೇವರ ಚಿತ್ತ. ನಿಮಗೆ ನೀವು ಕಾಯಿಲೆಯಲ್ಲಿದ್ದು ಆಮೇಲೆ ನಿಮಗೆ ಸ್ವಸ್ಥತೆ ಪಡಿಸೋರಲ್ಲ, ಅವರು ಆಗಲೇ ನೀವು ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ, ಕೊಟ್ಟಿರುವ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು. ಸೊ ಹಾಗಾದರೆ ಫಸ್ಟ್ ಪ್ರಿನ್ಸಿಪಲ್ ಇಟ್ ಸೆಲ್ಫ್, ಯು ನೀಡ್ ಟು ಬಿಲೀವ್, ಹ್ಯಾವ್ ಫೇತ್ ದ್ಯಾಟ್ ಗಾಡ್ ಹ್ಯಾಸ್ ಆಲ್ರೆಡಿ ಹೀಲ್ಡ್ ಮೀ. ನನಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಆ ಸ್ವಸ್ಥತೆ ವಾಕ್ಯದ ರೂಪದಲ್ಲಿ, ಆ ಸ್ವಸ್ಥತೆ ಆತ್ಮದ ರೂಪದಲ್ಲಿದೆ, ಈಗ ನನ್ನ ಶರೀರದಲ್ಲಿ ಪ್ರಕಟವಾಗಬೇಕು. ಹಾಗಾದರೆ ದೇವರು ಕೊಟ್ಟಿರುವ ಸ್ವಸ್ಥತೆಯನ್ನು ನಾನು ಹೇಗೆ ರಿಸೀವ್ ಮಾಡಿ ನನ್ನ ಶರೀರದಲ್ಲಿ ಕಾಣುವ ರೂಪದಲ್ಲಿ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ಜಾನ್ 1:14. ವಾಕ್ಯವಾಗಿದ್ದ ಯೇಸು ನರವತಾರ ಎತ್ತಿ ಮಾಂಸವಾಗಿ ಪ್ರಕಟವಾದರು. ಸೊ ಹಾಗಾದರೆ ಆ ಮಾಂಸವಾಗಿ ಪ್ರಕಟವಾಗ ಮುಂಚೆ ಅವರು ಆಲ್ರೆಡಿ ಇದ್ದರು. ಅದೇ ರೀತಿಯೇ ಈಗ ಸ್ವಸ್ಥತೆ ವಾಕ್ಯದ ರೂಪದಲ್ಲಿ ಆಲ್ರೆಡಿ ಇದೆ. ವಿ ಆರ್ ಆಲ್ರೆಡಿ ಹೀಲ್ಡ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಸ್ವಸ್ಥತೆ ಇದೆ. ಅದನ್ನು ಕಾಣುವ ರೂಪದಲ್ಲಿ ನನ್ನ ಶರೀರದಲ್ಲಿ ಪ್ರಕಟವಾಗುವಂತೆ ಆ ವಾಕ್ಯವು ಮಾಂಸವಾಗಬೇಕು. ದ ವರ್ಡ್ ಹ್ಯಾಸ್ ಟು ಬಿಕಮ್ ಫ್ಲಾಶ್. ಇದೇ ಪ್ರಿನ್ಸಿಪಲ್ ಯೇಸುವಿನ ನಾಮದಲ್ಲಿ. ಈಗ ಫಸ್ಟ್ ಪ್ರಿನ್ಸಿಪಲೇ ಅವರು ಆಲ್ರೆಡಿ ನನ್ನನ್ನು ಗುಣಪಡಿಸಿದ್ದಾರೆ. ಅದಕ್ಕೆ ನೋಡಿ, ಸ್ವಸ್ಥತೆ ಅಂತ ಬರುವಾಗ ಬೈಬಲಲ್ಲಿ ಎಲ್ಲ ಸ್ಕ್ರಿಪ್ಚರ್ ನೋಡಿ ಎಲ್ಲ ಪಾಸ್ಟ್ ಟೆನ್ಸಲ್ಲಿರುತ್ತೆ. ಐಸಾಯ 700 ವರ್ಷ ಯೇಸು ಹುಟ್ಟಕ್ಕೆ ಮುಂಚೆ 700 ವರ್ಷ ಹಿಂದೆನೇ ಪ್ರವಾದನೆ ಮಾಡುವಾಗಲೇ ವಿ ವರ್ ಹೀಲ್ಡ್ ಅಂದರೆ ನೀವು ಆಗಲೇ ಯೇಸು ಕ್ರಿಸ್ತನಲ್ಲಿ ಅವರ ತನ್ನ ಗಾಯದಿಂದ ನೀವು ಗುಣ ಹೊಂದಿದ್ದೀರಿ ಅಂತ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳೋಣ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಏನು ಮಾಡಿ ಮುಗಿಸಿದಾಗಲೇ ಆಗಲೇ ಎಲ್ಲವೂ ವಾಕ್ಯದ ರೂಪದಲ್ಲಿ ಆತ್ಮದ ರೂಪದಲ್ಲಿ ಅದು ಆಲ್ರೆಡಿ ನಮಗೆ ಕೊಡಲ್ಪಟ್ಟಿದೆ. ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್. ವಿ ನೀಡ್ ಟು ನೌ ನೋ. ಇಂಥ ಸತ್ಯವನ್ನು ಕೇಳಿ ಸತ್ಯದ ಮೂಲಕ ಆ ಸ್ವಸ್ಥತೆಯನ್ನು ಹೊಂದಿಕೊಂಡು ಅದನ್ನು ಶರೀರದಲ್ಲಿ ಹೇಗೆ ಪ್ರಕಟಪಡಿಸೋದು. ಆ್ಯಸ್ ಐ ಆಮ್ ಸ್ಪೀಕಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್, ಯಾರಿಗೆಲ್ಲ ಲಿವರ್ ಡಿಸೀಸ್ ಇದೆಯೋ, ಫ್ಯಾಟಿ ಲಿವರ್ ಅಂತ ಇರುವ ಸಮಸ್ಯೆದಲ್ಲಿ ಇರುವವರಿಗೆ ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈ ವಾಕ್ಯ ಯಾವ ರೀತಿ ಈ ಸ್ತ್ರೀಗೆ ವಾಕ್ಯವು ಆ ವಾಕ್ಯ ಆತ್ಮವಾಗಿರುವ ವ್ಯಕ್ತಿ ಜೊತೆ ಆತ್ಮವು ಒಂದಾಯಿತೋ ಅದರಂತೆ ಈ ಮಾತು ಈಗ ನಿಮ್ಮ ಆತ್ಮದೊಂದಿಗೆ ಸೇರಿ ಒಂದಾಗಿ ಈಗ ಪ್ರಾಫಿಟಿಗಾಗಿ ಆ ದೃಶ್ಯವನ್ನು ತೋರಿಸಿದ ಆ ಕಾರ್ಯದಲ್ಲಿ ಇರುವವರು ಫ್ಯಾಟಿ ಲಿವರಲ್ಲಿ ಸಮಸ್ಯೆದಲ್ಲಿರೋರನ್ನ ಯೇಸುವಿನ ನಾಮದಲ್ಲಿ ಈಗ ಪರಿಪೂರ್ಣವಾಗಿ ಗುಣಪಡಿಸಿದ್ದಾರೆ. ಇದನ್ನು ಪ್ರಾಫಿಟಿಕ್ ಆ್ಯಕ್ಟ್ ನೀವು ನಂಬಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡು ಅಪ್ಪ, ನನ್ನ ಫ್ಯಾಟಿ ಲಿವರ್ ಡಿಸೀಸ್ ಆ ಕಾಯಿಲೆನ ನೀನು ಪರಿಪೂರ್ಣವಾಗಿ ಗುಣಪಡಿಸಿದಕ್ಕೋಸ್ಕರ ಸ್ತೋತ್ರ. ನೀನು ದೇವ ಮನುಷ್ಯನ ಮೂಲಕ ನೀನೇ ಮಾತಾಡಿದ್ಯಾ, ನಿನ್ನ ವಾಕ್ಯ ಹಾಗೆ ನನ್ನಲ್ಲಿ ನೆರವೇರಿದೆ ಎಂಬುವ ನಂಬಿಕೆ ಪ್ರಕಾರ. ಅಂದರೆ ಏನು ಮಾಡಬೇಕು? ವಿ ನೀಡ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ವಾಟ್ ವಿ ಬಿಲೀವ್. ನಾವು ನಂಬಿಕೆ ಪ್ರಕಾರ ಆ್ಯಕ್ಷನಲ್ಲಿ ತೋರಿಸ್ಬೇಕು. ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡು ನಂಬಿಕೆಯಿಂದ, ಅಪ್ಪ ಇದು ನಿನ್ನ ರಕ್ತವಾಗಿದೆ, ನೀನು ನನ್ನನ್ನು ಸ್ವಸ್ಥತೆ ಪಡಿಸಿದ್ಯಾ ಅನ್ನುವ ನಂಬಿಕೆಯನ್ನು ನನ್ನ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಈ ಕಾರ್ಯವನ್ನು ಹಾಗೇ ಮಾಡಿ ಯೇಸುವಿನ ನಾಮದಲ್ಲಿ ಇದು ಆದ ಮೇಲೆ ಐ ಡೋಂಟ್ ನೋ ಇವಾಗಲೂ ಅಲ್ವಾ ಅಥವಾ ನಾಳೆ ಹೋಗ್ತಾ ಇದ್ದೀರೋ, ಹೋಗಿ ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಫ್ಯಾಟಿ ಲಿವರ್ ನಾರ್ಮಲ್ ಆಗಿ ಲಿವರ್ ಆಗಿದ್ದು ನಾರ್ಮಲ್ ಲಿವರ್ ನಾರ್ಮಲ್ ಆಗಿರುತ್ತೆ. ಇನ್ನೊಂದು ದಿನ ಯಾವುದೇ ಕಾಯಿಲೆ ರೋಗ ನಿಮ್ಮನ್ನು
ಮುಟ್ಟುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮಗೆ ಆ ರೀತಿ ಬಿಡುಗಡೆ ಆಗಿದ್ರೆ ಆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟೆಸ್ಟ್ ಮನಿಯನ್ನು ಶೇರ್ ಮಾಡೋಕ್ಕೆ ಮರಿಬೇಡಿ. ಐ ಆಮ್ ನಾಟ್ ಪ್ರಾಫಿಟಿಕಲಿ ಡಿಕ್ಲೇರಿಂಗ್. ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡ್ತಾ ಇರೋದ್ರಿಂದ ಈ ಮಾತು ಹಾಗೆ ನೆರವೇರಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಆಸ್ ಐ ಆಮ್ ಸ್ಪೀಕಿಂಗ್, ಐ ಆಮ್ ಆಲ್ಸೋ ಸೀಯಿಂಗ್ ಇಂಟೆಸ್ಟೈನಲ್ಲಿ ಸಮಸ್ಯೆ ಇರೋರು, ಪರ್ಟಿಕ್ಯುಲರ್ಲಿ ಡೈಜೆಷನ್ ಪ್ರಾಬ್ಲಮ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಯೇಸುವಿನ ನಾಮದಲ್ಲಿ ಸೂಪರ್ ನ್ಯಾಚುರಲ್ ಆಗಿ ಈಗ ಹೀಲ್ ಆಗ್ತಾ ಇದ್ದೀರಾ. ಐ ಆಮ್ ನಾಟ್ ಪ್ರಾಫಿಟಿಕಲಿ ಡಿಕ್ಲೇರಿಂಗ್. ಯೇಸುವಿನ ನಾಮದಲ್ಲಿ ವಾಕ್ಯವು ಬಂದಾಗ ಆತ್ಮವಾಗಿ ಒಂದಾಗುವಾಗ ಆ ವಾಕ್ಯದ ಮೂಲಕ ತೋರಿಸುವ ಪ್ರಕಟಣೆ ಪ್ರಕಾರ ಆ್ಯಕ್ಷನಲ್ಲಿ ತೋರಿಸುವಾಗ ಅದು ಹಾಗೆಯೇ ಮಾಂಸವಾಗ್ತಾ ಇದೆ. ಈಗ ಕೂಡ ಎಲ್ಲ ಗ್ಯಾಸ್ಟ್ರಿಕ್, ಎಲ್ಲ ಅಸಿಡಿಟಿ, ಎಲ್ಲ ಡೈಜೆಷನ್ ಸಂಬಂಧಪಟ್ಟ ಎಲ್ಲ ಕರೆಗಳು ಈಗ ಪರಿಪೂರ್ಣವಾಗಿ ಗುಣ ಹೊಂದುತ್ತಾ ಇದ್ದೀರಾ. ಬಿ ಹೀಲ್ಡ್ ರೈಟ್ ನೌ ಆಸ್ ಐ ಸ್ಪೀಕ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲೇ ಬರುವ ವಾಕ್ಯವನ್ನು ಆತ್ಮವಾಗಿ ಹೊಂದಿಕೊಳ್ಳುವ ಪ್ರತಿಯೊಬ್ಬರಿಗೂ ಈ ಕ್ಷಣದಲ್ಲೇ ಬಿಡುಗಡೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯು ಆರ್ ಹೀಲ್ಡ್. ಆತ್ಮದಲ್ಲಿ ಗುಣ ಹೊಂದಿರುವ ನೀವು ಈಗ ಮಾಂಸವಾಗ್ತಾ ಇದೆ. ಹಾಗಾದರೆ ನಿಮ್ಮ ಶರೀರದಲ್ಲಿ ಈಗ ಆ ಆರೋಗ್ಯ ಕಾಣಲೇಬೇಕು, ಈ ಕ್ಷಣದಲ್ಲೇ ಕಾಣಲೇಬೇಕು. ಎಸ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ಆಮ್ ನಾಟ್ ಡಿಕ್ಲೇರಿಂಗ್ perfect health and healing in your body. 3 John verse 2 says, beloved, above all things prosper and be in good health just as your soul prospers. ಯೇಸುವಿನ ನಾಮದಲ್ಲಿ ಈಗ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ಭಾವನೆ, ನಿಮ್ಮ ಹೃದಯ ಈಗ ದೇವರ ವಾಕ್ಯವನ್ನು ಹೊಂದಿಕೊಂಡು ಆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ, ಆ ನಂಬಿಕೆಯಂತೆ ನಿಮ್ಮ ಕ್ರಿಯೆ ಇರೋದ್ರಿಂದ, ಆ ನಂಬಿಕೆಯಂತೆ ನಿಮ್ಮ ಮಾತು ಇರೋದ್ರಿಂದ ಯೇಸುವಿನ ನಾಮದಲ್ಲಿ ಈಗ ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. Glory to God. Second, ಈಗ ಹೇಳುವ ಪ್ರಿನ್ಸಿಪಲ್ಸಲ್ಲಿ ತುಂಬ ಗಮನವಾಗಿ ಕೇಳಿ. ಅವಳ ಚಿತ್ರ ಏನು ಬಂತೋ ಅದನ್ನು ಬಾಯಲ್ಲಿ ಹೇಳಿದಳು, ಶಿ ಸೆಡ್. ಸೊ ಹಾಗಾದರೆ ಹೀಲಿಂಗ್ ಸ್ಕ್ರಿಪ್ಚರ್ಸ್ನೆಲ್ಲ ತಗೊಳ್ಳಿ. ಅವರ ಬಾಸುಂಡುಗಳಿಂದ ಗುಣ ಹೊಂದಿದೆ. ಅವರ ಎಲ್ಲೆಲ್ಲ ಯೇಸು ಹೀಲಿಂಗ್ ಮಾಡಿದಾರೋ ಆ ವಚನಗಳನ್ನ ತಗೊಂಡು ಅದನ್ನೆಲ್ಲ ನಿಮ್ಮ ಪರಿಸ್ಥಿತಿ ಪರ್ಸನಲೈಸ್ ಮಾಡಿಕೊಂಡು, ನಾನು ಯೇಸು ನನ್ನನ್ನು ಸ್ವಸ್ಥತೆ ಪಡಿಸಿದ್ದಾರೆ, ನನ್ನನ್ನು ಗುಣಪಡಿಸಿದ್ದಾರೆ, ನನ್ನ ಕೈ ಕಾಲನ್ನು ಗುಣಪಡಿಸಿದ್ದಾರೆ, ಅವರ ಗಾಯದಿಂದ ಗುಣ ಹೊಂದಿದ್ದೀನಿ, ಅವರು ಆತ್ಮದಲ್ಲಿ ಇಟ್ಟಿರುವ ಸ್ವಸ್ಥತೆಯನ್ನು ನನ್ನ ಶರೀರದಲ್ಲಿ ಮಾಂಸವಾಗಿದೆ ಅಂತ ಬಾಯ್ಬಿಟ್ಟು ಅರಿಕೆ ಮಾಡಿ. ನೀವು ಅರಿಕೆ ಮಾಡುವಾಗ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಶರೀರಕ್ಕೆ ಕಮಾಂಡ್ ಮಾಡ್ತಾ ಇದ್ದೀರಾ, ಅಧಿಕಾರದಿಂದ ಹೇಳ್ತಾ ಇದ್ದೀರಾ. ನಿಮ್ಮ ಶರೀರದಲ್ಲಿರುವ ಒಂದೊಂದು ಅಂಗಗಳು, ಒಂದೊಂದು ಜೀವಕೋಶವು ಕೂಡ ನೀವೇನು ಹೇಳ್ತಾ ಇದ್ದೀರೋ ಆ ಮಾತನ್ನು ಆತ್ಮವಾಗಿ ಸ್ವೀಕಾರ ಮಾಡಿಕೊಂಡು ಅದರಂತೆ ವಿಧೇಯರಾಗುತ್ತಂತೆ. ಎವ್ರಿ ಸಿಂಗಲ್ ಸೆಲ್ ಈಸ್ ಲಿಸನಿಂಗ್ ಟು ಎವ್ರಿ ವರ್ಡ್ ದಟ್ ಯು ಸ್ಪೀಕ್. ನೀವೇನು ಮಾತಾಡ್ತಾ ಇದ್ದೀರೋ ಅದು ಕೇಳಿಸ್ಕೊಂಡು ಅದು ಆತ್ಮವಾಗಿ ಅದು ಹೊಂದಿಕೊಂಡು ಅದರಂತೆ ವಿಧೇಯರಾಗುತ್ತಂತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ, ದೇವರ ಮಹಿಮೆ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗಲಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ಯಾವಾಗೆಲ್ಲ ಆ ರೀತಿಯಾಗಿ ನೀವು ವಾಕ್ಯವನ್ನು ಹೊಂದಿಕೊಂಡು ವಾಕ್ಯಕ್ಕೆ ಶಬ್ದ ಕೊಟ್ಟು ಆ ವಾಕ್ಯದ ಪ್ರಕಾರ ನಿಮ್ಮ ಭಾವನೆಗಳು, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಇರುವಾಗ ನೀವು 100% ಬಿಡುಗಡೆ ಹೊಂದುತ್ತೆ. ಅದರ ಯೇಸುವಿನ ನಾಮದಲ್ಲಿ ನೀವು ಪ್ರಕಟಣೆ ಬಿಡುಗಡೆ ಆದ ಮೇಲೆ ನಿಮಗೆ ಬಿಡುಗಡೆ ಕೊಟ್ಟಿರೋದೇ ಆತನಲ್ಲಿ ಇನ್ನೂ ಅನ್ಯೂನ್ಯತೆ, ಇನ್ನೂ ಐಕ್ಯತೆ, ಇನ್ನೂ ದೇವರಲ್ಲಿರುವ ಇಂಟಿಮೆಸಿ, ಇನ್ನೂ ನಾನು ಯೇಸುವನ್ನು ಹೊಸದಾಗಿ ಅನುಭವಿಸ್ಬೇಕು, ಯೇಸುವಿನ ಪ್ರೀತಿನ ಅನುಭವಿಸ್ಬೇಕು ಅನ್ನುವ ಬಯಕೆ ನಿಮಗೆ ಅಲ್ಲಿ ಹೆಚ್ಚಾಗಬೇಕು. ಅದಕ್ಕೋಸ್ಕರನೇ ನಿಮಗೆ ಬಿಡುಗಡೆ ಕೊಟ್ಟಿದ್ದು. ಅದು ಮಾತ್ರ ಅಲ್ಲ, ನೀವು ಬಿಡುಗಡೆ ಹೊಂದಿರೋದೇ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋಕ್ಕೋಸ್ಕರ. ನೀವು ಇನ್ನೊಬ್ಬರಿಗೂ ಯಾರು ಕಾಯಿಲೆದಲ್ಲಿ ಇದ್ದಾರೋ ಅವರಿಗೆ ಕೂಡ ಈ ದೇವರ ವಾಕ್ಯದ ಮೂಲಕ ಬಿಡುಗಡೆ ಕೊಟ್ಟು ಅವರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ನಾಮ ಮಹಿಮೆ ಪಡುವ ಕಾರ್ಯ ನಿಮ್ಮ ಮೂಲಕ ನೆರವೇರೋಕ್ಕೋಸ್ಕರ. ಅದರಿಂದ ಅರ್ಥ ಮಾಡ್ಕೊಳ್ಳಿ, ಹೀಲಿಂಗ್, ಸ್ವಸ್ಥತೆ ಅನ್ನೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಯೇಸುವಿನ ನಾಮದಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ ಆ ಆಯುಧ ಪರ್ಫೆಕ್ಟ್ ಆಗಿದ್ದರೆ ಮಾತ್ರನೇ ದೇವರಿಗೆ ಅದರ ಆಯುಧ, ಆ ವಸ್ತು ಪ್ರಯೋಜನವಾಗಿರೋದು. ಅದರಂತೆ ನೀವು ದೇವರ ಉದ್ದೇಶವನ್ನು ನೆರವೇರಿಸಬೇಕಂದ್ರೆ ನೀವು ಸುಖವಾಗಿರಲೇಬೇಕು, ನೀವು ಆರೋಗ್ಯವಾಗಿರಲೇಬೇಕು, ನೀವು ಆಶೀರ್ವಾದವಾಗಿರಲೇಬೇಕು. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಜೀವವನ್ನು ಒಬ್ಬೊಬ್ಬರಲ್ಲೂ ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯುವರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ವಾಂಟೆಡ್ ಟು ಟಾಕ್ ಬೇರೆ ಬೇರೆ ಯಾವ್ಯಾವ ಕಾರಣದಿಂದ ನೀವು ಕಾಯಿಲೆದಲ್ಲಿದ್ದು ಆ ಕಾರಣ ಹೇಗೆ
ಅನ್ನುವ ವಿಷಯವನ್ನು ಈಗ ಹೇಳಕ್ಕೆ ಸಮಯ ಇಲ್ಲ. ಅದನ್ನು ಇನ್ನೊಂದು ಸೆಷನಲ್ಲಿ ಏನೇನು ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ದಟ್ ಜೀಸಸ್ ಹೀಲ್ಡ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಸೇಟನ್ ಅಟ್ಯಾಕ್ಸ್, ಸೈತನ್ ಯಾವ ರೀತಿಯೆಲ್ಲ ಅಟ್ಯಾಕ್ ಮಾಡ್ತಾನೆ, ಅದರಿಂದ ಇದು ಯಾವ ಕಾರಣದಿಂದ ಉಂಟಾದ ಇದು ಕಾಯಿಲೆ, ಅದನ್ನು ಹೆಂಗೆ ಸ್ಪೆಸಿಫಿಕ್ಕಾಗಿ ನಮಗೆ ತಿಳ್ಕೊಂಡು ಅದನ್ನು ಹೆಂಗೆ ಟಾರ್ಗೆಟ್ ಮಾಡಿ ವಾಕ್ಯದ ಮೂಲಕ ಅದನ್ನು ನಿರ್ಮೂಲ ಮಾಡಿ ಆ ಸ್ವಸ್ಥತೆಯನ್ನು ಅನುಭವಿಸೋದು ಹೇಗೆ, ಇಂಥ ಕಾರ್ಯಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ವಿವರಿಸ್ತೀನಿ. ಪರ್ಟಿಕ್ಯುಲರ್ ಆಗಿ ಈಗ ಕೂಡ ಐ ವಾಂಟ್ ಟು ಜಸ್ಟ್ ಪ್ರೇ ಫಾರ್ ಯು. ಯೇಸುವಿನ ನಾಮದಲ್ಲಿ ಈಗ ಕೂಡ ಸಿಂಪಲಾಗಿ ಲೆಟ್ ಮಿ ಸಮರೈಸ್. ಹೀಲಿಂಗ್ ಹೇಗೆ ಬರುತ್ತೆ ಅಂದರೆ ದೇವರು ಆಗಲೇ ಹೀಲಿಂಗ್ ಕೊಟ್ಟಿದ್ದಾರೆ ಎಂಬುವ ನಂಬಿಕೆಯಲ್ಲಿ ಫಸ್ಟ್ ಆ ಅಂಡರ್ಸ್ಟ್ಯಾಂಡಿಂಗ್, ದ ಫೇತ್ ದಟ್ ಹಿ ಹ್ಯಾಸ್ ಆಲ್ರೆಡಿ ಹೀಲ್ಡ್ ಮೀ, ಅದು ವಾಕ್ಯದ ರೂಪದಲ್ಲಿದೆ, ಅದು ಆತ್ಮದ ರೂಪದಲ್ಲಿದೆ ಅಂತ. ನೆಕ್ಸ್ಟ್ ಅವ್ರು ಕೊಟ್ಟಿರುವ ಈಗ ಆ ಸತ್ಯ ಸ್ವಸ್ಥತೆ ಮಾಡಿದ್ದಾರೆ ಎಂಬುವ ವಾಕ್ಯ, ಅಂಥ ವಚನಗಳು ನನ್ನ ಆತ್ಮವಾಗಿ ನನ್ನ ಆತ್ಮದಲ್ಲಿ ಸೇರಿ ಒಂದಾಗಿದೆ. ಆ ಭಾವನೆಯಿಂದ ನಾನು ನೋಡುವ ಚಿತ್ರ ಏನಿದೆಯೋ ಅದರಂತೆ ನನ್ನ ನಂಬಿಕೆಯಿಂದ ಅದರಂತೆ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ತೊಗೊಂಡು ನಂಬಿಕೆಯಿಂದ ಅಪ್ಪ ನೀನು ಕೊಟ್ಟ ಬಿಡುಗಡೆಗೋಸ್ಕರ ಸ್ತೋತ್ರ, ಇದನ್ನು ನಿನ್ನ ರಕ್ತವಾಗಿ ಅಭಿಷೇಕ ಮಾಡಿ ಕುಡಿತಾ ಇದ್ದೀನಿ ಅಂತ ಪ್ರಾಫಿಟಿಕ್ಕಾಗಿ ನೀವು ಮಾಡುವಾಗ ಅದರಂತೆ ನಡೆಯೋದು. ದೇವರು ಏನು ಚಿತ್ರಗಳು ತೋರಿಸ್ತಾ ಇದ್ದಾರೋ. ಐವ್ ಸೀನ್ ಸ್ಟ್ರೇಂಜ್ ಥಿಂಗ್ಸ್. ಪೀಪಲ್ ಈವನ್ ಬಿಸ್ಕೆಟ್ ತೊಗೊಂಡು ತಿಂದು ಸ್ವಸ್ಥತೆ ಆಗಿರೋದು, ಈ ಥರ. ಸೊ ಪ್ರಾಫಿಟಿಕ್ಕಾಗಿ ಏನು ಬರುತ್ತೋ ಅದರಂತೆ ನಾವು ಮಾಡುವಾಗ, ಐ ಸ್ಟಿಲ್ ರಿಮೆಂಬರ್ ಯಾವುದೋ ಮಗುಗೆ ಬಿಸ್ಕೆಟ್ ಪ್ರೇಮ ಕೊಟ್ಟು ಇನ್ಸ್ಟೆಡ್ ಆಗಿ ಹೀಲಾಗಿದ್ದು. ಸೊ ಆ ರೀತಿ. ಸೊ ವೆನ್ ಯು ಆರ್ ಇನ್ ದ ವರ್ಡ್, ವಾಕ್ಯದ ಪ್ರೇರೇಪಣೆಯಿಂದ ಬರುವ ಆಲೋಚನೆ ನಿಮ್ದಲ್ಲ, ಅದು ಪವಿತ್ರಾತ್ಮನ ಡೈರೆಕ್ಷನ್, ಪವಿತ್ರಾತ್ಮನ ತೋರಿಸುವ ಕಾರ್ಯ ಅಂತ. ಅದು ಶರೀರಕ್ಕೆ ಮೂರ್ಖತನವಾಗಿ ಕಾಣ್ಬೋದು, ಆದರೆ ಯಾವಾಗ ವಿಧೇಯರಾಗ್ತೀವೋ ದಟ್ ಇಸ್ ಶೋಯಿಂಗ್ ಇಟ್ ಅನ್ ಆ್ಯಕ್ಷನ್. ಅದರಂತೆ ನಾವು ಮಾಡುವಾಗ ಅದನ್ನು ಘನಪಡಿಸ್ತಾ ಇದ್ದಾರೆ. ನಂಬಿಕೆಯಿಂದ ಶರೀರದಲ್ಲಿ ಮಾಡಿದ್ದಾನೆ ನನ್ನ ಮಗನು, ಅದರಿಂದ ಅದನ್ನು ಘನಪಡಿಸಲೇಬೇಕು ಅಂತ ದೇವರು ಅದರಂತೆ ಕಾರ್ಯಗಳನ್ನು ನೆರವೇರಿಸ್ತಾರೆ ಯೇಸುವಿನ ನಾಮದಲ್ಲಿ. ಸೊ ಹಾಗಾದರೆ ವೆನ್ ಯು ನೋ ದಟ್ ಹಿ ಈಸ್ ಆಲ್ರೆಡಿ ಹೀಲ್ಡ್, ನಾವು ದ ನೆಕ್ಸ್ಟ್ ಸ್ಟೆಪ್ ಇಸ್ ಆ ವಾಕ್ಯವನ್ನು ನಾನು ಹೊಂದಿಕೊಂಡು ನನ್ನ ಆತ್ಮದಲ್ಲಿ ಅದು ಒಂದಾಗಿ ಈಗ ಅದರಂತೆ ನಾನು ಮಾತಾಡಿ ಅದರಂತೆ ಕಾರ್ಯಗಳನ್ನ ಶರೀರದಲ್ಲಿ ಮಾಡಿ ನನ್ನ ಶರೀರದಲ್ಲಿ ಅದನ್ನು ಮಾಡುವಾಗ ಎವ್ರಿಥಿಂಗ್. ಸೊ ವಾಟ್ ಎವರ್ ಯು ಡೂ ಇನ್ ದ ಬಾಡಿ ಥ್ರೂ ಯರ್ ಬಾಡಿ, it should be the result of the move of the Holy Spirit. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆ ಶರೀರ ಮಾಡಬೇಕಾಗಿರೋದು. ಆ ರೀತಿ ಮಾಡುವ ಕಾರ್ಯಗಳು ಎಲ್ಲವೂ ಹಾಗೇ ಆ ವಾಕ್ಯವು ಮಾಂಸವಾಗುವುದು, ವಾಕ್ಯದ ಪ್ರಕಾರ ನಿಮ್ಮ ಶರೀರ ಗುಣವಾಗುವುದು. ಗುಣವಾಗಿದ್ದ ತಕ್ಷಣ ಲಾಸ್ಟ್ ಸ್ಟೆಪ್ ಆತನಿಗೆ ಕೃತಜ್ಞತೆ ಸಲ್ಲಿಸೋದನ್ನು ನಿಲ್ಲಿಸಬೇಡಿ. ಗಿವ್, ಗ್ಲೋರಿಫೈ ಹಿಮ್, ಥ್ಯಾಂಕ್ ಹಿಮ್, ಪ್ರೈಸ್ ಹಿಮ್. ಈಗ ಥ್ಯಾಂಕ್ಸ್ ಹೇಳೋದು ಹೆಂಗೆ ಗೊತ್ತಾ? ಈ ಸಾಕ್ಷಿನ ಇನ್ನೊಬ್ಬರಿಗೆ ಹೇಳೋದು, ಈ ನೀವು ಅನುಭವಿಸಿದ ಈ ಸತ್ಯವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳೋದು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಹೇಗಾದರೂ ದೇವರ ರಾಜ್ಯವನ್ನು ಕಟ್ಟೋದರಲ್ಲಿ ನೀವು ಯಾವ ರೀತಿ ಭಾಗವಹಿಸ್ತಾ ಇದ್ದೀರೋ ಅದು ದೇವರನ್ನು ಘನಪಡಿಸುವ ಕಾರ್ಯ. ಸುಮ್ಮನೆ ಮಾತಲ್ಲಿ ಥ್ಯಾಂಕ್ಸ್ ಹೇಳೋದಲ್ಲ. ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ಆತನಲ್ಲಿ ಇನ್ನೂ ಅನ್ಯೂನ್ಯತೆಯಿಂದ, ಐಕ್ಯತೆಯಿಂದ, ಆತನಲ್ಲಿ ದೃಢವಾಗಿ ನಂಬಿಕೆಯಾಗಿ, ಅಪ್ಪ ನನ್ನ ಜೀವ ಕೊಟ್ಟಿರುವ ನಿನಗೆ ಯಾವಾಗಲೂ ನಾನು ಕೃತಜ್ಞತೆಯಿಂದ ಇರುವಂತೆ, ನಿನ್ನ ರಾಜ್ಯವನ್ನು ಕಟ್ಟೋದರಲ್ಲಿ ಈ ಸತ್ಯವನ್ನು ಅನೇಕರಿಗೆ ಹೇಳುವಂತೆ, ಯಾರ್ಯಾರಿಂಥ ಪರಿಸ್ಥಿತಿಯಲ್ಲಿದ್ದಾರೋ ಅವ್ರಿಗೂ ಬಿಡುಗಡೆ ಆಗುವಂತೆ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ಮಹಿಮೆಯನ್ನು ಅನುಭವಿಸುವಂಥ ಕಾರ್ಯ ಮಾಡೋದಕ್ಕೋಸ್ಕರ ಸ್ತೋತ್ರ. ಸೊ ದಿಸ್ ಇಸ್ ದ ವೆರಿ ಪರ್ಪಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು ಇನ್ನೊಂದು ದಿನ ನೀವು ಕಾಯಿಲೆ, ರೋಗ, ನೋವಲ್ಲಿ ಇರುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಆಲ್ರೆಡಿ ಸ್ವಸ್ಥತೆ ಅನ್ನೋದು ಕೊಡಲ್ಪಟ್ಟಿದೆ. ಈಗ ಕೊಟ್ಟಿರುವ ಸ್ವಸ್ಥತೆ ಅದನ್ನು ಹೇಗೆ ಮಾಂಸಪಡಿಸುವುದು ಅನ್ನುವ ಸತ್ಯವನ್ನು ಕೇಳಿದ್ದೀರಾ. ಆ ಸತ್ಯ ಆತ್ಮದಲ್ಲಿ ಒಂದಾಗಿದೆ. ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾರ್ ದ ಪರ್ಫೆಕ್ಟ್ ಹೀಲಿಂಗ್. ಯೇಸುವಿನ ನಾಮದಲ್ಲಿ ಐ ಆಮ್ ನೌ ರಿಲೀಸಿಂಗ್. ಯಾರ್ಯಾರಿಗೆಲ್ಲ ಹಾರ್ಟ್ ಬ್ಲಾಕ್, ಇದೇ ನೋವು ಅಂತ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀರೋ, ಲೆಟ್ ಮಿ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲ ಆರ್ಟರೀಸ್, ಯೋರ್ ವೇನ್ಸ್, ದ ಪಲ್ಮನರಿ ವೇನ್ಸ್ ಎಲ್ಲ ನಾರ್ಮಲ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ಎಲ್ಲ ಬ್ಲಾಕ್ಸು ಸೂಪರ್ ನ್ಯಾಚುರಲ್ ಆಗಿ ರಿಲೀಸ್ ಆಗಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಇನ್ನೊಂದು ದಿನ ನೀವು ಹಾಸ್ಪಿಟ್ಲ್ ಹೋಗೋ ಅವಶ್ಯಕತೆ ಇರಲ್ಲ. ಆಪರೇಷನ್ ನಡೆಯೋದಿಲ್ಲ. ಚಾಕು ನಿಮ್ಮ ಶರೀರವನ್ನು ಮುಟ್ಟೋದಿಲ್ಲ. ನೀವು ಪರಿಪೂರ್ಣವಾಗಿ ಗುಣ ಹೊಂದಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರಿಗಾದರೂ ಇನ್ಫ್ಲಮೇಷನಿಂದ ಕಾಯಿಲೆದಲ್ಲಿ ಇನ್ಫ್ಲಮೇಷನ್ ಅನ್ನುವ ಡಾಕ್ಟರ್ ಕಾರಣ ಹೇಳಿದರೆ, ಈಗ ಐ ಆಮ್ ಪ್ರಾಫಿಟಿಕಲಿ ಡಿಕ್ಲಾರಿಂಗ್ ಯೇಸುವಿನ ಎವ್ರಿ ಸ್ಪಿರಿಟ್ ಆಫ್ ಇನ್ಫ್ಲಮೇಷನ್, ಅದು ಅದರಿಂದ ಉಂಟಾದ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲ ಆಗ್ತಾ ಇದೆ. ಐ ಬೈಂಡ್ ದಟ್ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್.
ಯೇಸುವಿನ ನಾಮದಲ್ಲಿ ಎವ್ರಿ ಸ್ಪಿರಿಟ್ ಆಫ್ ಇನ್ಫ್ಲಮೇಷನ್, ಪರ್ಟಿಕ್ಯುಲರ್ ಆಗಿ ಕಾಲಲ್ಲಿ ನಡೆಯೋಕ್ಕಾಗದೆ ಸ್ವೆಲ್ಲಿಂಗ್ಸ್ ಇದ್ದು ಯೇಸುವಿನ ನಾಮದಲ್ಲಿ ಎಲ್ಬೋದಲ್ಲಿ, ಶೋಲ್ಡರ್ಸಲ್ಲಿ ಈ ಥರ ಇನ್ಫ್ಲಮೇಷನ್ ನಿಮಿತ್ತವಾಗಿ ಕಾಯಿಗೆ ಎತ್ತಕ್ಕಾಗ್ತಾ ಇಲ್ಲ, ಸ್ಟ್ರೆಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇರೋ ಯೇಸುವಿನ ನಾಮದಲ್ಲಿ ಈಗ ಸೂಪರ್ ನ್ಯಾಚುರಲ್ ಆಗಿ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಹಾಗೆ ನಿಮ್ಮಲ್ಲಿ ಪ್ರಕಟವಾಗಿ ಈಗ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಇವತ್ತು ಹೋದ ಈ ಕಾಯಿಲೆ, ರೋಗ, ನೋವು ಇನ್ನು ಮುಂದೆ ನಮ್ಮ ಶರೀರವನ್ನು ಮುಟ್ಟೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the Spirit. Receive it in the Spirit in the mighty name of Jesus. ಈ ಲಿಂಕ್ನ ನೀವು ಯಾರ್ಯಾರು ಕಾಯಿಲೆದಲ್ಲಿದ್ದಾರೋ ಎಲ್ಲರಿಗೂ ಹಂಚಿಕೊಳ್ಳಿ. ಐ ಆಮ್ ಟೆಲಿಂಗ್ ಯು, ದರ್ ಇಸ್ ಅನಾಯಿಂಟಿಂಗ್ ಇನ್ ದಿಸ್ ವರ್ಡ್, ದರ್ ಇಸ್ ಪವರ್ ಇನ್ ದಿಸ್ ವರ್ಡ್. ಯೇಸುವಿನ ನಾಮದಲ್ಲಿ ಇದು ಲೋಕದ ಜ್ಞಾನದಿಂದ ಉಂಟಾದ ಮಾತುಗಳಲ್ಲ, ಪವಿತ್ರಾತ್ಮನ ಮಾತಿಗೆ ಈ ದೇವ ಮನುಷ್ಯನ ಮೂಲಕ ಶಬ್ದ ಕೊಡ್ತಾ ಇರೋದ್ರಿಂದ ಈ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. Anyone who has issue with us breathing problem, lungs, ಬ್ರೀದ್ ಮಾಡ್ತಾ ಆಗ್ತಾ ಇಲ್ಲ, ಎದೆ ನೋವ್ತಾ ಇದೆ, ಇಲ್ಲ ಉರಿತಾ ಇದೆ, ಅರ್ಧ ಅಷ್ಟೇ ಎಳೆಕಾಗ್ತಾ ಇದೆ, ಆದಮೇಲೆ ಎಳೆಕಾಗ್ತಾ ಇಲ್ಲ, ನೋವಾಗ್ತಾ ಇದೆ, ಯೇಸುವಿನ ನಾಮದಲ್ಲಿ your respiratory system is healed, restored in the name of Jesus. ಯೇಸುವಿನ ನಾಮದಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆಯನ್ನು ಕಟ್ಟಲಾಡ್ತಾ ಇದೆ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಇದೆಲ್ಲ ಇವತ್ತು ಯಾಕೆ ದೇವರು ಸ್ವಸ್ಥತೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ವಾಕ್ಯದ ಬಯಕೆ ನಿಮಗೆ ಹೆಚ್ಚಾಗಬೇಕು, ವಾಕ್ಯದ ದಾಹ ಹೆಚ್ಚಾಗಬೇಕು, ವಾಕ್ಯದ ಹಸುವು ಹೆಚ್ಚಾಗಬೇಕು. ಇದರ ಮೂಲಕ ದೇವರಲ್ಲಿರುವ ನಿಮಗೆ ಅನ್ಯೂನತೆ, ಆ ಐಕ್ಯತೆ, ಆ ಇಂಟಿಮೆಸಿ ಇನ್ನೂ ಬಲವಾಗಬೇಕು. ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲೇ ದೃಢವಾಗಿ ನಿಂತು, ಬಲವಾಗಿ ನಿಂತು ನಿಮ್ಮ ಮೂಲಕ ದೇವರು ಯಾವ ಉದ್ದೇಶವನ್ನೆಲ್ಲ ನೆರವೇರಿಸಬೇಕು ಅಂತ ಇದ್ದಾರೋ ಅದು ಹಾಗೆ ನೆರವೇರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. You need to be healed, you need to be healthy, you need to be prosperous, wealthy, blessed in the mighty name of Jesus. ನೀವು ಯಾವ ಕೊರತೆ ಇಲ್ಲದೆ ಎಲ್ಲದರಲ್ಲೂ ತೃಪ್ತಿಯಾಗಿ ಪರಿಪೂರ್ಣವಾಗಿರುವುದು ದೇವರ ಉದ್ದೇಶ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಜಾಯ್ನ್ ಆಗಿರುವ ಪ್ರತಿಯೊಬ್ಬರು ಕೂಡ ದೇವರ ಒಂದು ಉದ್ದೇಶ ಇಲ್ಲದೆ ನಿಮ್ಮನ್ನು ಉಂಟು ಮಾಡಿಲ್ಲ. ದೇವರ ಉದ್ದೇಶ ನಿಮ್ಮಲ್ಲಿ ಉಂಟು ಮಾಡಿರೋದ್ರಿಂದ ಆ ಉದ್ದೇಶ ನೆರವೇರುವಂತೆ ಇವತ್ತು ವಾಕ್ಯವು ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡಿದೆ. ವಾಕ್ಯವು ಮಾಂಸವಾಗಿದೆ, ವಾಕ್ಯವು ಜೀವವಾಗಿದೆ, ವಾಕ್ಯವು ನಿಮ್ಮಲ್ಲಿ ಪ್ರಕಟವಾಗಿದೆ. ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Be touched, be blessed, be drenched in God's glory. In Jesus' precious name I pray. Amen. ಈಗ ಕೂಡ ಯಾರಾದರೂ ಪ್ರೇ ರಿಕ್ವೆಸ್ಟ್, ಇದು ಹೀಲಿಂಗ್ಗೋಸ್ಕರ ರಿಕ್ವೆಸ್ಟ್ ಇದ್ದರೆ ಯು ಕ್ಯಾನ್ ಐದರ್ ಪುಟ್ ಇನ್ ಅ ಚಾಟ್ ಕಮೆಂಟ್ ಆರ್ ಯು ಕ್ಯಾನ್ ಇವನ್ ವಾಟ್ಸಪ್ ಮೀ. ನಾನು ವಾಟ್ಸಪ್ ನಂಬರ್ ಹೇಳ್ತೀನಿ, 9880516003. ಈ ನಂಬರ್ ಸ್ಪೆಸಿಫಿಕ್ ಆಗಿ ಪ್ರೇಯರ್ಗೋಸ್ಕರನೇ ಇಟ್ಟಿದ್ದೀವಿ. ಸೊ ಅದರಿಂದ ಆ ನಂಬರ್ ನಾನೇ ರಿಸೀವ್ ಮಾಡೋದು. ಸೊ ಅದರಿಂದ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ನೀವು ಪ್ರೇಯರ್ ರಿಕ್ವೆಸ್ಟ್ನ ಕಳಿಸ್ಬೋದು. ನಾನು ನಿಮಗೆ ಅದರಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ಇವತ್ತು ಕೂಡ ಯಾವ್ಯಾವ ಕಾರ್ಯಗಳನ್ನ ಪ್ರಾಫಿಟಿಕ್ಕಾಗಿ ಪವಿತ್ರಾತ್ಮನ ಹೇಳಿದ್ನೋ 100% ಅಂಥ ಪರಿಸ್ಥಿತಿಯಲ್ಲಿ ಇರೋರು ನೀವು ಹೀಲ್ ಆಗಿದ್ದೀರಾ ಅಂತ ಮಿಸ್ಸೇ ಇಲ್ಲ. ಯಾಕಂದರೆ ಪವಿತ್ರಾತ್ಮನ ಹೇಳಿರೋದು, ಪವಿತ್ರಾತ್ಮನ ಪ್ರಕಟವಾಗುವಾಗ ಅದು ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಬಿಡುಗಡೆಗೋಸ್ಕರನೇ ಅದನ್ನು ಹೇಳಿರೋದು. ಅದರಿಂದ ಆ ರೀತಿ ಬಿಡುಗಡೆ ಆಗಿದ್ದರೆ ನಿಮ್ಮ ಸಾಕ್ಷಿಗಳನ್ನ ಶೇರಕ್ಕೆ ಮರಿಬೇಡಿ. ಐದರ್ ಥ್ರೂ ಕಮೆಂಟ್ಸ್ ಆರ್ ಪರ್ಟಿಕ್ಯುಲರ್ ಆಗಿ ಆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನಲ್ಲಿ ಗ್ರೀನ್ ಕಲರಲ್ಲಿ 9880516003ಗೆ ನಿಮ್ಮ ಸಾಕ್ಷಿಗಳನ್ನ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ನೀವು ಕಳಿಸ್ಬೋದು. ದೇವರ ನಾಮ ಮಹಿಮೆಗೋಸ್ಕರ ಶೇರ್ ಮಾಡಿ. ಇವತ್ತು ನಾವು ಈ ಟೆಸ್ಟಿಮನೀಸ್ನ ಕೂಡ ನಾವು ಇವತ್ತು ಬ್ಲಾಗ್ ಸ್ಪಾಟಲ್ಲಿ ಟೆಕ್ಸ್ಟಾಗಿ ಶೇರ್ ಮಾಡ್ತಾ ಇದ್ವಿ. ಇವತ್ತು ಅನೇಕರ ಅದನ್ನು ನೋಡಿ ಅದರ ಮೂಲಕ ಅದರ ಫಲವನ್ನು, ಆಶೀರ್ವಾದವನ್ನು ಅನುಭವಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈಗ ಕೂಡ ಲೆಟ್ ಮೀ ಡೂ ಅ ಜನರಲ್ ಪ್ರೇಯರ್. ಯೇಸುವಿನ ನಾಮದಲ್ಲಿ ಇಷ್ಟೊತ್ತು ಈ ಸತ್ಯವನ್ನು ಆರಂಭದಿಂದ ಅಂತ್ಯ ತನಕ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು, ಈಗ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿದೆ. ನೀವು ಎಂಬ ಆತ್ಮದ ಜೊತೆ ಈ ಸತ್ಯದ ಆತ್ಮ ಒಂದಾಗಿರೋದ್ರಿಂದ ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈ ಸತ್ಯವನ್ನು ಕೇಳಿದೆ ಯಾರಾದರೂ ಈಗ ಕಾಯಿಲೆದಲ್ಲಿದ್ದರೆ ನೀವು ಪರಿಪೂರ್ಣ ಬಿಡುಗಡೆ ಆಗಿದ್ದೀರಾ, ಆರೋಗ್ಯವಾಗಿರೋ, ಇನ್ನೂ ಮುಂದೆ ನಿಮಗೆ ಯಾವ ಕಾಯಿಲೆ ಬರೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ.
ನೀವು ಯಾವಾಗಲೂ ಎಂದೆಂದಿಗೂ ದೇವರ ವಾಕ್ಯವೇ ನಿಮಗೆ ಸ್ವಸ್ಥತೆಯಾಗಿ, ಆರೋಗ್ಯವಾಗಿ, ಬಿಡುಗಡೆ ಆಗಿ ನಿಮ್ಮಲ್ಲಿ ನಿರಂತರವಾಗಿ ವಾಸ ಮಾಡ್ತಾ ಇರೋದರಿಂದ, ವಾಕ್ಯ ಎಂಬುವ ಯೇಸುವೆ ನಿಮ್ಮಲ್ಲಿ ಪ್ರಕಟವಾಗ್ತಾ ಇರೋದರಿಂದ ಅದರ ಫಲವನ್ನು ದಿನನಿತ್ಯ ಒಂದೊಂದು ಕ್ಷಣನೂ ನೀವು ತೃಪ್ತಿಯಾಗಿ ಅನುಭವಿಸ್ತಾ ಇರ್ತೀರ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್. ಈಗ ಕೂಡ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಪಾಲ್ ಮಿನಿಸ್ಟ್ರೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ಇಂಗ್ಲೀಷ್ ಮೆಸೇಜ್ಗೋಸ್ಕರ ಇವತ್ತು ಸಪ್ರೇಟ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ವಿ. ರೆವ್ ಜಾನ್ ಎಬೆನೆಜರ್ -ಪಾಲ್ ಮಿನಿಸ್ಟ್ರೀಸ್ ಅಂತ ಇರುತ್ತೆ. ಅದು ಇಂಗ್ಲೀಷ್ ಮೆಸೇಜಸ್, ರೀಲ್ಸ್ ಎಲ್ಲ ಆ ಚಾನಲಲ್ಲಿ ಪಬ್ಲಿಷ್ ಮಾಡ್ತಾ ಇದ್ವಿ. ಅದರಿಂದ ಆ ಚಾನಲ್ಗೆ ಕೂಡ ನೀವು ಇಂಗ್ಲೀಷ್ ಅರ್ಥ ಆಗೋರು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನೀವು ಪಾಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲಲ್ಲಿ ನೋಡೋ, ಅಟ್ಲೀಸ್ಟ್ ಫೇಸ್ಬುಕ್ಕಲ್ಲಿ ಯಾವುದ್ರಲ್ಲಿ ನೋಡ್ತಾ ಇದ್ದೀರೋ ಅಲ್ಲಿ ಆ ಲಿಂಕ್ನ ನೀವು ಬೇರೆಯವರು ಆಶೀರ್ವಾದ ಹೊಂದುವ ರೀತಿಯಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವಾಗ ನಿಮ್ಮ ಫಲ, ನಿಮ್ಮ ಆಶೀರ್ವಾದ ದೇವರ ಕೆಪಾಸಿಟಿಯಲ್ಲಿರೋದು. ಆದ್ದರಿಂದ ಇದನ್ನು ಲೈಟಾಗಿ ತಗೋಬೇಡಿ. ನೀವು ಮಾಡ್ತಾ ಇರುವ ಒಂದೊಂದು ಕಾರ್ಯ ದೇವರ ಸೇವೆ. ನೀವು ಒಬ್ಬರಿಗೆ ಶೇರ್ ಮಾಡಿ ಅವ್ರಿಗೆ ಬಿಡುಗಡೆ ಆದರೆ ಪರಲೋಕವೇ ನೀವು ಮಾಡಿದ ಕಾರ್ಯವನ್ನು ನೋಡಿ ಕೊಂಡಾಡ್ತಾ ಇರುತ್ತೆ. ಸೊ ಅದರಿಂದ ಇಂಥ ಸತ್ಯ ಅನೇಕರಿಗೆ ಕೇಳುವ ಅವಕಾಶ ಸಿಗುವಂತೆ ದೇವರು ನಿಮ್ಮ ಮೂಲಕ ಉಂಟು ಮಾಡ್ತಾ ಇದ್ದಾರೆ. ಅದರಿಂದ ಗೋ ಹ್ಯಾಡ್ ಆ್ಯಂಡ್ ಶೇರ್ ಇಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ನಾವು ಇನ್ನೊಂದು ಶನಿವಾರ ಬಿಲೀವರ್ಸ್ಗಿರುವ ಸಮಸ್ಯೆವಾಗಲಿ, ಪ್ರಶ್ನೆಗಳಾಗಲಿ ಅದಕ್ಕೆ ಉತ್ತರವನ್ನು ಧ್ಯಾನ ಮಾಡ್ತಾ ನಾವು ಇನ್ನೊಂದು ಸೆಷನಲ್ಲಿ ಗ್ಯಾದರ್ ಆಗೋಣ. ಲೆಟ್ ಮಿ ಫಿನಿಶ್ ವಿತ್ ದ ಅನೌನ್ಸ್ಮೆಂಟ್ಸ್. ನಾಳೆ ಬೆಳಗ್ಗೆ ಸಂಡೇ 8:00 ಇಂಗ್ಲೀಷ್ ಆರಾಧನೆ ಇರುತ್ತೆ. ಅದನ್ನು ಗೂಗಲ್ ಮೀಟಲ್ಲಿ, ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಮೋಸ್ಟ್ಲಿ ನಾಳೆ ಬಂದ್ಬಿಟ್ಟು ರೆವ್ ಜಾನ್ ಎಬೆನೆಜರ್ -ಪಾಲ್ ಮಿನಿಸ್ಟ್ರೀಸ್ ಅಂತ ನೀವು ಹೊಸ ಚಾನಲಲ್ಲಿ ಅದನ್ನು ಲೈವ್ ಮಾಡ್ತೀವಿ. ಸೊ ಅದರಿಂದ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ಮಾತ್ರನೇ ಇಂಗ್ಲೀಷ್ ಲೈವ್ ಮೆಸೇಜ್ ಇರೋದು. ನಾರ್ಮಲ್ ಪಾಲ್ ಮಿನಿಸ್ಟ್ರೀಸ್ ಚಾನಲಲ್ಲಿ ಇಂಗ್ಲೀಷ್ ಮೆಸೇಜ್, ಇಂಗ್ಲೀಷ್ ರೀಲ್ಸ್ ಬರೋದಿಲ್ಲ. ಸೊ ಅದರಿಂದ ಇದನ್ನೆಲ್ಲ ಗಮನವಾಗಿ ಫಾಲೋ ಮಾಡಿ. ಅದೇ ರೀತಿ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಶೇರ್ ಚಾಟ್, ಬ್ಲಾಗ್ ಸ್ಪಾಟ್ ಇದರಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕೂ ರೆವ್ ಜಾನ್ ಎಬೆನೆಜರ್ ಅಂತ ಸರ್ಚ್ ಮಾಡಿದ್ರೇ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಸಾಕು. ನಾವು ನಿಮಗೆ ಎಲ್ಲ ವಿಷಯಗಳನ್ನ ತಿಳಿಸ್ತೀವಿ, ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ. ಖಂಡಿತವಾಗ್ಲೂ ದೇವರು ನಿಮ್ಮ ಜೀವಿತದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಉಂಟು ಮಾಡಿದ್ರೋ ಅದನ್ನು ತೃಪ್ತಿಯಾಗಿ ನೀವು ಅನುಭವಿಸುವಂತೆ ಈ ದಿನಗಳಲ್ಲಿ ಇಂಥ ಸತ್ಯ ನಿಮ್ಮನ್ನು ನಡೆಸುವುದು, ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು ಆಲ್. ಮತ್ತೆ ಇನ್ನೊಂದು ಸೆಷನಲ್ಲಿ ನಾವು ಗ್ಯಾದರ್ ಆಗೋಣ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬ್ಲೆಸ್ಸಿಂಗ್ಸ್, ಬ್ಲೆಸ್ಸಿಂಗ್ಸ್, ಬ್ಲೆಸ್ಸಿಂಗ್ಸ್. ಐ ವಾಂಟ್ ಟು ಬ್ಲೆಸ್ ಈ ಕೂಡ ಯಾರ್ಯಾರು ಇದ್ದೀರಾ ಲೈನಲ್ಲಿ. ವಂಡರ್ಫುಲ್. ಸಿಸ್ಟರ್ ರೇಖಾ, ಗಾಡ್ ಬ್ಲೆಸ್ ಯು. ಸಿಸ್ಟರ್ ಈರಮ್ಮ, ಬ್ರದರ್ ಬರ್ಮು, ಬ್ಲೆಸ್ಸಿಂಗ್ಸ್. ಬ್ರದರ್ ಭಾರತೇಶ್, ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ಇವತ್ತು ವಾಕ್ಯ ನಿಮ್ಮನ್ನು ಆತ್ಮದಲ್ಲಿ ಬಲಪಡಿಸಿ ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು. ಸಿಸ್ಟರ್ ದೀಪಾ, ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ಇವತ್ತಿನ ಸತ್ಯ ನಿಮ್ಮನ್ನು ಶರೀರದಲ್ಲಿ ಪರಿಪೂರ್ಣದ ಸ್ವಸ್ಥತೆ, ಆರೋಗ್ಯ ಉಂಟು ಮಾಡ್ತಾ ಇದೆ. ಬ್ರದರ್ ಹರೀಶ್, ಸಿಸ್ಟರ್ ಸುಪ್ರಿಯಾ, ಸಿಸ್ಟರ್ ರೇಖಾ, ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಪರಿಪೂರ್ಣದ ಸ್ವಸ್ಥತೆ. ಸಿದ್ದವ್ವ, ವಿವೇಕ್, ಸುಪ್ರಿಯಾ, ಯೇಸುವಿನ ನಾಮದಲ್ಲಿ. ಬ್ರದರ್ ಆಕಾಶ್, ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಎಲ್ಲ ಕಾಯಿಲೆ, ರೋಗ, ನೋವು ನೀಗಿಸಿ ಪರಿಪೂರ್ಣದ ಸ್ವಸ್ಥತೆಯನ್ನು ಈಗ ಕಟ್ಟಲೆ ಆಡ್ತಾ ಇದ್ದೀನಿ. ಐ ಡಿಕ್ಲೇರ್ ಪರ್ಫೆಕ್ಟ್ ಹೀಲಿಂಗ್. ಯು ಆರ್ 100% healed, delivered, restored, set free in the mighty name of Jesus. Bless you, bless you, bless you in the mighty name of Jesus. Be touched, be blessed, be drenched in God's glory in the mighty name of Jesus. In Jesus' precious name. God bless you all. Take care. ಮತ್ತೆ ನಾವು ಇನ್ನೊಂದು ಸೆಷನಲ್ಲಿ ಗ್ಯಾದರ್ ಆಗೋಣ. Blessings to you.